योगदृष्टेः चिन्तारत्नं सुलभमिह नः सिद्धिमोक्षानुरूपम् दीनानाथव्यसनशमनं दैवतं देवतानां दिव्यं चक्रङ्गमध्ये यो नित्यमच्युतपदाम्बुजयुग्मरुग्म व्यामोहतः तदितराणि तृणाय मेने अस्मद्गुरोः भगवतोऽस्य दयैकसिन्धोः रामानुजस्य चरणौ शरणं प्रपद्ये। ಮಹಾಯೋಗಿ ಪುಂಗವರಾದ ಗುರು ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಎಲ್ಲ ಭಾಗವತರಿಗೂ ನಮಸ್ಕರಿಸ್ತಾ ಇಂದಿನ ನಮ್ಮ ಪಾಠವನ್ನ ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಆ ಕ್ರಿಮಿಕಂಠ ಚೋಳ ಹೇಗೆ ತೊಂದರೆ ಕೊಟ್ಟ, ರಾಮಾನುಜರನ್ನ ಕೊಲ್ಲುವ ಉದ್ದೇಶವೇ ಇತ್ತು ಒಂದ್ ದೃಷ್ಟಿಯಿಂದ. ಹೇಗೆ ಅಂತ ಹೇಳಿದ್ರೆ, ಅವರು ಒಪ್ಕೋಬೇಕು, ಶಿವನೇ ಪರದೈವ ಅಂತ ಒಪ್ಕೋಬೇಕು, ಒಪ್ಕೊಳ್ಳೋ ಹಾಗೆ ಮಾಡಬೇಕು, ಒಂದು ಡಿಕ್ಲರೇಷನ್ ಎಲ್ಲರೂ ಸೈನ್ ಮಾಡಬೇಕು, ಅದಕ್ಕೆ ರಾಮಾನುಜರು ಸೈನ್ ಮಾಡಬೇಕು ಎಂಬುದಾಗಿ. ಒಂದು ವೇಳೆ ಅದಕ್ಕೆ ಅವರು ಒಪ್ಪದೇ ಇದ್ರೆ ಅವ್ರನ್ನ ಮುಗಿಸ್ಬೇಕು ಅನ್ನೋ ತೀರ್ಮಾನ ಮನಸ್ಸಲ್ಲಿ ಮಾಡ್ಕೊಂಡಿದ್ದ. ಹಾಗಾಗಿ ಕರೆದಾಗ ಸ್ವಲ್ಪ ಕೂರೇಶರು ಒಂದು ಉಪಾಯ ಮಾಡಿದ್ರು. ರಾಮಾನುಜರಂತೆ ಅವರು ಕಾವಿ ಬಟ್ಟೆ ಉಟ್ಕೊಂಡು ಬಂದ್ರು ಎಂಬುದಾಗೆಲ್ಲ ಕೇಳಿದೀವಿ. ಕೊನೆಗೆ ಆ ಕಥೆಯೆಲ್ಲ ಹಿಂದೆ ನಾವು ಬೇಕಾದಷ್ಟು ಕೇಳಿದೀವಿ. ಅದಾದ ಮೇಲೆ ಇವರಿಗೆ ರಾಮಾನುಜರಿಗೆ ಈ ಗಡಿ ದಾಟಿ ಹೊರಟು ಬಿಡಿ, ನೀವು ಚೋಳ ರಾಜ್ಯದ ಗಡಿ ದಾಟಿ ಹೊರಟು ಬಿಡಿ ಎಂಬುದಾಗಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ. ಅದರಂತೆ ಅವರು ಹೊರಟರು ಎಂಬುದಾಗಿ ಕೇಳ್ತೀವಿ. ಅಲ್ಲಿಗೆ ತಂದು ನಿಲ್ಲಿಸಿದ್ವು. ಹೀಗೆ ರಾಮಾನುಜರ ಪ್ರಯಾಣ ಪ್ರಾರಂಭ ಆಗಬೇಕು. ಎಲ್ಲಿ ಚೋಳ ರಾಜ್ಯವನ್ನ ದಾಟಿ ಕರ್ನಾಟಕದ ಕಡೆ ಹೋಗ್ತಾ ಇದ್ದಾರೆ ಅವರು. ಹಾಗೆ ಹೋಗುವಾಗ ಕರೂರ್ ಇದೆಯಲ್ಲ, ಅದು ಇನ್ನೂ ತಮಿಳ್ನಾಡೇನೆ. ಅದು ಕರೂರ್ ಕಡೆ ಬಂದಿದ್ದಾರೆ ಶ್ರೀರಂಗದಿಂದ. ಅವ್ರ ಜೊತೆಯಲ್ಲಿ 52 ಜನ ಶಿಷ್ಯರು ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಇನ್ನೂ ಅನೇಕ ಶಿಷ್ಯರು, ಪ್ರಧಾನ ಶಿಷ್ಯರು 52 ಎಂಬುದಾಗಿ ಅವ್ರಗಳೆಲ್ಲ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಇವರು ಹೋಗ್ತಾ ಇದ್ದಾರೆ. ಬಿಳಿ ವಸ್ತ್ರಧಾರಿಯಾಗಿ ರಾಮಾನುಜರು ಬರ್ತಾ ಇದ್ದಾರೆ. ಏಕೆಂದ್ರೆ ಕಾವಿ ಉಟ್ಕೊಂಡಿದ್ರೆ ಬೇಗ ಅವನ್ ಕಂಡು ಹಿಡಿದು ಬಿಡ್ತಾನೆ, ಮತ್ತೆ ಸಿಕ್ಕಾಕೋತಾರೆ ಅನ್ನೋ ಕಾರಣದಿಂದ ಬಿಳಿ ವಸ್ತ್ರ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗುವಾಗ ಆ ಪ್ರದೇಶ ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ಅದ್ರ ಮಧ್ಯದಲ್ಲಿ ಪಾಪ ಆಹಾರ ಅದೆಲ್ಲ ಏನು ಇಲ್ಲ ಅವರಿಗೆ. ದಾರಿಲಿ ಸಿಕ್ಕೋ ಅಂತ ಹಣ್ಣು ಹಂಪಲುಗಳು ಅದನ್ನೇ ಉಪಯೋಗಿಸ್ಕೊಂಡು ಆ ಹಣ್ಣುಗಳನ್ನೇ ಅವ್ರ ಕೈಯಲ್ಲಿ ತಗೊಂಡು ಹೋಗಿರ್ತಾರೆ. ವರದರಾಜನ ಮೂರ್ತಿಯನ್ನ ಸಂಪುಟದಲ್ಲಿ ಅದನ್ನಿಟ್ಕೊಂಡು ಅದನ್ನ ದಾರಿಯಲ್ಲೇ ಕಾವೇರಿ ದಡದಲ್ಲೇ ಅವ್ರು ಪ್ರಯಾಣ ಮಾಡ್ತಿರ್ತಾರೆ. ಅದರಿಂದ ಸ್ನಾನಾದಿಗಳಿಗೆ ಏನ್ ತೊಂದರೆ ಇಲ್ಲ. ಮಾಡಿಕೊಂಡು ಪೂಜೆಯನ್ನು ಮಾಡಿ ಆ ಹಣ್ಣನ್ನೇ ಭಗವಂತನಿಗೆ ನಿವೇದನ ಮಾಡಿ ಅದನ್ನ ಸ್ವೀಕರಿಸಿ, ಎಲ್ಲರೂ ಕೂಡ ಸ್ವೀಕರಿಸಿ ಮುಂದೆ ಪ್ರಯಾಣ ಮಾಡ್ತಾ ಇರ್ತಾರೆ. ಕರೂರು ದಾಟಿ ಮುಂದೆ ಅವರು ಬಂದಿದ್ದು ನೀಲಗಿರಿ ಮಲೈ ಅಂತ, ನೀಲಗಿರಿ ಹಿಲ್ಸ್ ಇದೆಯಲ್ಲ, ಅದರ ಬುಡಕ್ಕೆ ಬರ್ತಾರೆ. ಅಲ್ಲೆಲ್ಲ ಒಂಥರ ಕಾಡು ಪ್ರದೇಶ. ಅಲ್ಲಿ ಆಹಾರ ಇಲ್ಲ, ನಿದ್ರೆ ಇಲ್ಲ ಇವರಿಗೆ. ಆದಷ್ಟು ಬೇಗ ಗಡಿ ದಾಟಿ ಬಿಡಬೇಕು ಅಂತ, ಚೋಳ ರಾಜ್ಯವನ್ನ ಬಿಟ್ಟು ದಾಟಿ ಹೋಗ್ಬೇಕು ಅಂತ. ಅದರಿಂದ ಪ್ರಯಾಣ ವೇಗವಾಗಿ ನಡೀತಾ ಇದ್ದಾರೆ. ಅಲ್ಲಿ ಕಲ್ಲು ಮುಳ್ಳೆಲ್ಲ ಇದೆ, ಅದರಿಂದ ಅದೊಂದು ಶ್ರಮ. ಎಲ್ಲವನ್ನು ದಾಟಿಕೊಂಡು ಯಾವುದೋ ಒಂದು ಹಂತಕ್ಕೆ ಬಂದಾಗ ಇನ್ನಾಗಲ್ಲ ಸುಸ್ತಾಗಿದ್ದಾಗ ಬಂಡೆ ಮೇಲೆ ಹಾಗೆ ಮಲಗ್ ಬಿಡ್ತಾರೆ. ಎಲ್ರು ಮಲಗಿ ಎಷ್ಟೋ ಹೊತ್ತು ವಿಶ್ರಾಂತಿ ತಗೋತಾರಂತೆ. ತಗೊಂಡಾಗ ಅಲ್ಲಿ ಕಾಡು ಜನಗಳಿರ್ತಾರೆ. ಆ ಕಾಡು ಜನಗಳು ಅವರು ಬಂದು ನೋಡ್ತಾರೆ, ಇದೇನಿದು ಇಷ್ಟೊಂದು ದೊಡ್ಡ ತಂಡ ಬಂದ್ಬಿಟ್ಟಿದೆ, ಬಂದು ಈ ಇದರಲ್ಲಿ ಬಂಡೆ ಮೇಲೆ ಮಲಗಿದಾರಲ್ಲ, ಏನು ಯಾರಿವರು ಅಂತ ಕೇಳಿ ಇದ್ ಮಾಡ್ತಾರೆ. ಆವಾಗ ಮೆಲ್ಲಿಗೆ ಇವರು ಎಚ್ಚರ ಮಾಡ್ಕೊಂಡಾಗ ಕಾಯ್ತಾರೆ ಪಾಪ ಅವರು. ಕಾದು ಅದಕ್ಕೆ ಸಹಾಯನ ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ತುಂಬಾ ಚಳಿ ಆಗುತ್ತೆ, ಮಳೆ ಬಂದ್ಬಿಡುತ್ತೆ. ಅಷ್ಟೊತ್ತಿಗೆ ಮಳೆ ಬೇರೆ ಬಂದು
ಎಲ್ಲ ನಂದು ಹೋಗಿರುತ್ತೆ, ಎಲ್ಲ ಆಗಿರುತ್ತೆ. ಅದಕ್ಕೆ ಇವ್ರು ತುಂಬಾ ಚಳಿ ಆಗಿರ್ಬೋದು ಅಂತ ಹೇಳಿ ಬಿಸಿ ಕಾಯಿಸಿ ಎಲ್ಲ ಮಾಡ್ತಾರಂತೆ. ಅಷ್ಟು ಅನುಕೂಲ ಮಾಡ್ತಾರೆ. ಆ ಕಾಡು ಜನಗಳಾಗಿದ್ರು ಕೂಡ ತುಂಬಾ ಪ್ರೀತಿಯಿಂದ ಅವರೆಲ್ಲ ಮಾಡ್ತಾರೆ. ಒಳ್ಳೆಯವರು ಅನ್ನೋ ಒಂದು ಭಾವನೆಯಿಂದ ಮಾಡಿ ಇವ್ರು ಎಚ್ಚರ ಆದ್ಮೇಲೆ ಕೇಳ್ತಾರೆ, ಯಾರು ನೀವೆಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ತಾವು ಇದನ್ನ ಹ್ಯಾಂಡಲ್ ಮಾಡಬಾರ್ದು ಅಂತ ಹೇಳಿ ತಮ್ಮ ಮುಖಂಡ ಒಬ್ಬ ಇದ್ದಾನೆ, ಕಾಡು ಜನರ ಮುಖಂಡ ಒಬ್ಬ, ಅವನ ಹತ್ರ ಕರ್ಕೊಂಡು ಹೋಗ್ತೀವಿ ನಾವು, ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಏನ್ ಮಾಡ್ತಾರೆ, ಆ ಮುಖಂಡ ಕೇಳ್ತಾನೆ, ಯಾರು ನೀವೆಲ್ಲ, ಎಲ್ಲಿಂದ ಬಂದಿದ್ದೀರಿ ಅಂತ. ಅವಾಗ ಇವರೆಲ್ಲ ಹೇಳ್ತಾರೆ, ನಾವು ಶ್ರೀರಂಗದಿಂದ ಬಂದಿದ್ದೀವಿ ಅಂತ. ಓ, ಶ್ರೀರಂಗದಿಂದ ಬಂದಿದ್ದೀರಾ, ಹಾಗಾದ್ರೆ ಅಲ್ಲಿ ನಮ್ಮ ಆಚಾರ್ಯ ರಾಮಾನುಜರು ಚೆನ್ನಾಗಿದೆ, ಸೌಖ್ಯವಾಗಿದ್ದಾರಿಯೇ ಅಂತ ಕೇಳ್ತಾರೆ ಅವನು. ಇದನ್ನ ಐಡೆಂಟಿಫೈ ಮಾಡಿಲ್ಲ ಇವ್ರನ್ನ, ಯಾಕೆಂದ್ರೆ ಇವನು ಬಿಳಿ ವಸ್ತ್ರಧಾರಿಯಾಗಿರ್ತಾರೆ, ಅದನ್ನ ಐಡೆಂಟಿಫೈ ಮಾಡಿರಲ್ಲ. ಅದಕ್ಕೆ ಕೇಳ್ತಾರೆ ಎಷ್ಟು ಪ್ರೀತಿಯಿಂದ, ಓ ಹೌದು ಚೆನ್ನಾಗಿದಾರಪ್ಪ ಅವರು ಅಂತ ಹೇಳ್ಬಿಟ್ಟು ಇವರು, ಅದ್ ಸರಿ ನಿನಗೆ ಹೇಗೆ ಗೊತ್ತು ರಾಮಾನುಜರು ಅಂತ ಕೇಳ್ತಾರೆ. ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ರಾಮಾನುಜರ ಶಿಷ್ಯರೊಬ್ರು ಒಬ್ರು ಇದ್ರು ಇಲ್ಲಿ, ಅವರ ಶಿಷ್ಯರು ನಾವು ಅಂತ. ಯಾರಪ್ಪ ಶಿಷ್ಯರು ಅಂತ ಕೇಳಿದಾಗ ಅವ್ರ ಹೆಸರು ಹೇಳ್ತಾನೆ, ನಲ್ಲಾನ್ ಚಕ್ರವರ್ತಿ ಅಂತೊಬ್ರು ಅಂತ ಹೇಳ್ಬಿಟ್ಟು ತುಂಬಾ ಭಾಗವತರವರು, ಭಕ್ತಿಯಿಂದ ಕೂಡಿದವರವರು, ಎಲ್ಲರನ್ನು ಕೂಡ ನಮ್ಮನ್ನೆಲ್ಲ ಸೇರಿಸ್ಕೊಂಡ್ರು. ಯಾವ ಜಾತಿ ಕುಲ ಯಾವುದನ್ನು ನೋಡದೆ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಂದು ತರಹ ನಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡ್ರು ಅಂತ ಹೇಳ್ತಾನೆ. ಅದಕ್ಕೆ ಅವರ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ ಕೇಳಿ ಅಂತ ಹೇಳ್ತಾನೆ. ತುಂಬಾ ಪ್ರಸಿದ್ಧವಾದದ್ದು ನಲ್ಲಾನ್ ಚಕ್ರವರ್ತಿ ಬಗ್ಗೆ. ಅವ್ರು ಎಂಥ ಒಂದು ದಯಾಳುಗಳು ಅಂತ ಹೇಳಿದ್ರೆ, ಒಂದು ಸಲ ಅವ್ರ ನದಿ ಹತ್ರ ಹೋಗ್ತಾ ಇರುವಾಗ ಅಲ್ಲಿ ಒಂದು ಹೆಣ ತೇಲ್ಕೊಂಡ್ ಬರ್ತಾ ಇತ್ತಂತೆ, ಒಂದ್ ಶವ ತೇಲ್ಕೊಂಡ್ ಬರ್ತಾ ಇತ್ತು. ಅಯ್ಯೋ ಶವ ಬರ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲಿದ್ದ ಜನಗಳನ್ನ ಕರೆದು, ಎಲ್ಲ ಇದನ್ನ ಸ್ವಲ್ಪ ದಡಕ್ ತಗೊಂಬನ್ನಿ ಅಂತ ಹೇಳಿದ್ರಂತೆ. ಯಾವುದೋ ಅನಾಥ ಪ್ರೇತ ಅದು ಹೋಗ್ತಾ ಇದೆ. ಅದು ನೋಡಿದಾಗ ಅದು ಒಂದು ಅವರಿಗೆ ಗೊತ್ತಾಯ್ತು, ಅದು ಶೂದ್ರ ವ್ಯಕ್ತಿ ಅಂತ. ಆದ್ರೆ ಅವನ್ ಭುಜಗಳು ನೋಡಿದಾಗ ಶಂಖಚಕ್ರ ಇತ್ತಂತೆ. ಓಹೋ, ಶಂಖಚಕ್ರ ಇದೆಯಪ್ಪ ಅವನ ಭುಜದಲ್ಲಿ, ಹಾಗಾದ್ರೆ ವೈಷ್ಣವ ಇವನು, ಶ್ರೀ ವೈಷ್ಣವ ಇವನು ಅಂತ ಹೇಳಿ, ಅವನು ಶೂದ್ರನಾಗಿರ್ಬೋದು ಆದ್ರೂ ಶ್ರೀ ವೈಷ್ಣವನ ಆದ್ರಿಂದ ಇವನಿಗೆ ಸಂಸ್ಕಾರಗಳು ಮಾಡಬೇಕು. ಅನಾಥ ಪ್ರೇತ ಯಾತಕ್ಕೋಸ್ಕರ ನೀರಲ್ಲಿ ಬಿದ್ದಿದ್ದಾನೆ ಅಂತ ಗೊತ್ತಿಲ್ಲ, ಅದು ಯಾರಾದ್ರೂ ತಳ್ಳಿಬಿಟ್ರ ಅಥವಾ ಇವನೇ ಕಾಲ್ ಜಾರಿ ಬಿದ್ದ ಅಥವಾ ಇನ್ನೇನಾದ್ರೂ ಸುಯಿಸೈಡ್ ಕೇಸ, ಏನು ಅದೆಲ್ಲ ಯೋಚನೆ ಮಾಡಕ್ ಹೋಗಿಲ್ಲ. ಒಟ್ಟಲ್ಲಿ ಅನಾಥ ಪ್ರೇತ ಇದೆ, ಅದಕ್ಕೆ ಸಂಸ್ಕಾರ ಮಾಡ್ಬೇಕು. ಅನಾಥ ಪ್ರೇತದಲ್ಲೂ ಶ್ರೀ ವೈಷ್ಣವ ಪ್ರೇತ ಇದು, ಅದರಿಂದ ಹಾಗೆ ಬಿಡಬಾರ್ದು ಅಂತ ಹೇಳಿ ಸಂಸ್ಕಾರ ಎಲ್ಲ ಶಾಸ್ತ್ರೋಕ್ತವಾಗಿ ಶಬ್ದ ಸಂಸ್ಕಾರಗಳು ಮಾಡಿದ್ರಂತೆ. ಮಾಡ್ಬಿಟ್ಟು ಆ ಕೆಲಸ ಎಲ್ಲ ಆಯ್ತು. ಅಷ್ಟೊಳಗೆ ಆ ಊರ್ ಜನಗಳೆಲ್ಲ ನೋಡಿದ್ರು, ಸಮಾಜ ನೋಡ್ತು, ಓಹೋ ಇದೇನಿದು, ಇವನ ಅಂತ್ಯ ಜನಿಗೆ ಹೋಗಿ ಸಂಸ್ಕಾರ ಮಾಡ್ತಾರಲ್ಲ, ಶಾಸ್ತ್ರೋಕ್ತವಾಗಿ ಸಂಸ್ಕಾರ ಮಾಡ್ತಾರಲ್ಲ, ಅವ್ರಿಗೆಲ್ಲ ಸಂಸ್ಕಾರ ಇರ್ಲಿಲ್ಲ, ಶಾಸ್ತ್ರದ ಪ್ರಕಾರ ಇರ್ಲಿಲ್ಲ, ಇವ್ರು ಹಾಗೆ ಮಾಡ್ಬಿಟ್ಟಿದಾರಲ್ಲ ಅಂತ ಹೇಳಿ ಒಂದು ಎಲ್ಲ ಸಭೆ ಸೇರಿಸ್ಬಿಟ್ರಂತೆ. ಅವರೆಲ್ಲ ಸಭೆ ಸೇರಿಸಿ ಏನ್ ಇವ್ರಿಗೆ ಪನಿಷ್ಮೆಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪನಿಷ್ಮೆಂಟ್ ತೀರ್ಮಾನ ಆಯ್ತು, ಇವ್ರನ್ನ ಬಹಿಷ್ಕಾರ ಹಾಕಬೇಕು ಅಂತ ಹೇಳಿ. ಸರಿ ಆಯ್ತು, ಬಹಿಷ್ಕಾರ ಅಂತ ತೀರ್ಮಾನ ಹೇಳಿದ್ರು. ಈಗ ಹೇಳ್ತಾ ಇರೋವಾಗ್ಲೇ ಅಲ್ಲಿಂದ ವರದರಾಜ ಸ್ವಾಮಿಯಿಂದ ಒಂದು ಅಶರೀರಿ ಅಂತೆ, ಇವ್ರು ಮಾಡೋದು ಸರಿಯಾಗಿದೆ, ನನಗೆ ಹಿತವಾಗಿದೆ, ನಿಮಗೆಲ್ಲ ಕೆಟ್ಟವರಾಗಿರ್ಬೋದು, ನಮಗೆ ಒಳ್ಳೆಯವನು, ನಾಟಕ್ಕೆ ಪೊಲ್ಲಾನ್ ನಮಕ್ಕ ನಲ್ಲ ಅಂತ ಅಶರೀರಿ ವಾರ್ತೆ ಒಂದು ಕೇಳಿಸ್ತದೆ, ಎಲ್ರಿಗೂ ಕೇಳಿಸ್ತಂತೆ. ಅದು ಕೇಳಿಸ್ದಾಗ ಓಹೋ ಭಗವಂತನೇ ಹೀಗೆ ಹೇಳ್ತಾ ಇದ್ದಾನೆ, ಅವನೇ ಒಪ್ಕೊಂಡ್ಬಿಟ್ಟಿದ್ದಾನೆ ಇವರು ಪವಿತ್ರಾತ್ಮರು ಅಂತ ಹೇಳಿ ಅವರೆಲ್ಲ ಇವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳ್ಕೊಂಡ್ರಂತೆ. ಹಾಗೆ ನಾಟಕ್ಕೆ ಪೊಲ್ಲಾನ್ ನಮಕ್ಕೆ ನಲ್ಲಾನ್ ಅಂತ ಭಗವಂತನಿಂದ ಬಿರುದು ಪಡೆದಂತ ನಲ್ಲಾನ್ ಚಕ್ರವರ್ತಿಗಳು, ಅವರು ನಮ್ಮನ್ನೆಲ್ಲ ಶಿಷ್ಯರಾಗಿ ಮಾಡ್ಕೊಂಡ್ರು. ಅವ್ರು ಯಾರು ಅಂತ ಹೇಳಿದ್ರೆ ರಾಮಾನುಜ ಶಿಷ್ಯರು, ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಂತ ಹೇಳಿದ್ರಂತೆ. ಆದ್ರೆ ತುಂಬಾ ಸಂತೋಷ ಆಗೋಯ್ತು ರಾಮಾನುಜರಿಗೆ. ಆದ್ರೂ ಅವ್ರು ಯಾರು ಅಂತ ಹೇಳಲಿಲ್ಲ, ಹಾಗೆ ಮಾಡಿ ಹಾಗೆ ಮುಂದುವರಿತಾರೆ. ಅಲ್ಲಿ ನೋಡ್ಕೊಂಡು ಅವನೇನ್ ಮಾಡ್ದ, ಮುಂದಕ್ಕೆ ಸ್ವಲ್ಪ ದೂರ ಕರ್ಕೊಂಡೋಗಿ ಅಲ್ಲಿ ಒಬ್ರು ಪುರೋಹಿತರಿದ್ದಾರೆ, ಆ ಪುರೋಹಿತರನ್ನ ಮಾಡ್ಬಿಟ್ಟು ಆತಿಥ್ಯಕ್ಕೆ ಪುರೋಹಿತರ ಮನೆಗೆ ಬಿಟ್ಟಂತೆ. ಅಲ್ಲಿ ಪುರೋಹಿತರು ಹೊರಗಡೆ ಹೋಗಿದ್ದಾರೆ, ಅವರ ಮನೆಯವರಿದ್ದಾರೆ. ಅವರ ಹೆಸರು ಅಚಲ ಚಲಾಂಬಾ ಅಂತ ಒಂದು ಹೆಸರು. ತಮಿಳಲ್ಲಿ ಕೊಂಗೆಲ್ ಪಿರಾಟಿ ಅಂತ ಹೇಳ್ತಾರೆ.
ಅಚಲಾಚಲಾಂಬ ಅಂತ ಕೊಂಗಿಲ್ ಪಿರಾಟಿ ಅಂತ ಒಂದು ಹೆಸರು. ಅವರನ್ನ ನೋಡ್ತಾರೆ. ಅವ್ರೇನ್ ಮಾಡ್ತಾರೆ, ಅವರು ಇದೇ ತರ ಪ್ರಶ್ನೆ ಕೇಳ್ತಾರೆ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ ಏನು ಅಂತೆಲ್ಲ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಶ್ರೀರಂಗದಿಂದ ಬಂದಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ರಾಮಾನುಜರ ಶಿಷ್ಯರು ಅಂತ ಹೇಳ್ಕೊತಾರೆ. ಹೌದಾ, ರಾಮಾನುಜರ ಶಿಷ್ಯರ ನೀವು? ನಾನು ಅವ್ರ ಶಿಷ್ಯನೇ ಅಂತ ಹೇಳ್ತಾಳಂತೆ. ಇವರಿಗೆ ಆಶ್ಚರ್ಯ, ಹೇಗೆ ನೀನು ಶಿಷ್ಯೆಯಾಗಿ ಹೇಗಮ್ಮ ಆಗ್ತೀಯಾ ಅಂತ ಹೇಳಿದಾಗ, ಒಂದ್ ಕಥೆ ಇದೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಘಟನೆ ಇದೆ ಹೇಳ್ತಾಳೆ. ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ನಾವು ಇಲ್ಲಿ ಇದ್ದಾಗ ಬರಗಾಲ ಬಂದ್ಬಿಡ್ತು, ಮಳೆಯೇ ಇಲ್ಲ, ಇಲ್ಲಿ ವಾಸ ಮಾಡಕ್ಕೆ ಆಗ್ತಿರಲಿಲ್ಲ, ಬೆಳೆ ಇಲ್ಲ, ಎಂಥದ್ದು ಇಲ್ಲ, ಬಹಳ ಕಷ್ಟ ಆಗೋಯ್ತು ನಮ್ಗೆ. ಸರಿ, ಈ ಜಾಗದಲ್ಲಿ ಇರಕ್ ಆಗಲ್ಲ ಅಂತ ಹೇಳಿ ನಾವು ನಮ್ಮ ಕುಟುಂಬ ಸಮೇತವಾಗಿ ಶ್ರೀರಂಗಕ್ಕೆ ಹೋದವು. ಅಲ್ಲಿ ಹೋಗಿ ಒಂದ್ ಸಣ್ಣ ಗುಡಿಸಲು ಮಾಡ್ಕೊಂಡು ಇದ್ದಾಗ ಅಲ್ಲಿ ಈ ಭಗವದ್ ರಾಮಾನುಜರು ಭಿಕ್ಷೆಗಾಗಿ ಮನೆಗಳಿಗೆ ಹೋಗ್ತಾ ಇದ್ರು. 7 ಮನೆಯನ್ನ ಅವರು ಆರಿಸ್ಕೊಂಡಿದ್ರು. ಅದು ಬಹಳ ಹಿಂದಿನ ಕಾಲ ಅನ್ನೋದು ಗೊತ್ತಾಗತ್ತೆ. ಅವ್ರು ಭಿಕ್ಷೆಗೆ ಹೋಗ್ತಾ ಇದ್ದಿದ್ ಕಾಲ. ಅಲ್ಲಿ 7 ಮನೆಗಳು ಹೋಗ್ತಾ ಇದ್ರು. ಅವರುಗಳಿಗೆಲ್ಲ ಪಂಚ ಸಂಸ್ಕಾರ ಇತ್ಯಾದಿಗಳೆಲ್ಲ ಆಗಿದೆ. ಅಂತವ್ರ ಮನೆಯಲ್ಲಿ ಅವರು ಭಿಕ್ಷೆ ಸ್ವೀಕರಿಸ್ತಾ ಇದ್ರು. ಅವಾಗ ಒಂದ್ಸಲ ನಮ್ಮನೆಗೂ ಬಂದ್ರು. ನಾನ್ ಹೇಳ್ದೆ, ಅಯ್ಯೋ ಏನ್ ಸ್ವಾಮಿ ಅಂತ, ಇಷ್ಟು ದೊಡ್ಡವರು ನೀವು, ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರ ಗೋಷ್ಠಿ ಎಲ್ಲ ಹೋಗಿ ನೀವು ವಾದ ಮಾಡಿ ಗೆದ್ಕೊಂಡ್ ಬಂದಿರೋರು ಅಂತ ಅವರು, ನಾವ್ ಏನೋ ಇಲ್ದೇ ಇರೋ ನಮ್ಮನೆಗ್ ಬಂದಿದ್ದೀರಲ್ಲ ಅಂತ ಹೇಳ್ಕೊಂಡು ಇದ್ ಮಾಡಿದೆ. ಏನು ಪರವಾಗಿಲ್ಲಮ್ಮ ಅಂತ ಹೇಳಿ ಇದ್ ಮಾಡಿದ್ರು. ಅದಕ್ಕೆ ಅವ್ರ ಭಿಕ್ಷೆ ನಮ್ಮ ಹತ್ರ ಏನಿತ್ತು ಅದು ಭಿಕ್ಷೆ ಹಾಕಿದ ಮೇಲೆ, ನಮ್ಮ ಆತ್ಮೋದ್ಧಾರಕ್ಕೆ ಏನಾದ್ರೂ ಮಾಡ್ತೀರಾ, ಏನಾದ್ರೂ ಮಾಡ್ಬೇಕು, ಏನಾದ್ರೂ ಕೊಡ್ತೀರಾ ಅಂತ ಕೇಳಿ ಪ್ರಾರ್ಥನೆ ಮಾಡ್ಕೊಂಡೆ. ಅವಾಗ ತಕ್ಷಣವೇ ಅವರು ಯೋಚನೆ ಮಾಡದೆ ತಮ್ಮ ಪಾದುಕೆಗಳನ್ನ ಕೊಟ್ಬಿಟ್ರು. ಅದನ್ನ ನಾನು ಇಟ್ಕೊಂಡು ನಿತ್ಯವೂ ಕೂಡ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳಿದ್ಲಂತೆ. ಸರಿ ಆಯ್ತು, ಇವರು ನಮ್ಮ ಆತಿಥ್ಯವನ್ನು ಇಲ್ಲೇ ಸ್ವೀಕರಿಸ್ಬೇಕು ಅಂತೆಲ್ಲ ಪ್ರಾರ್ಥನೆ ಮಾಡ್ಕೊಂಡ್ಲು. ಆವಾಗ ಸರಿ ಆಗ್ಲಿ ಅಂತ ಹೇಳಿ ಇದ್ ಮಾಡಿದ್ರು. ಇವ್ರೇನ್ ಮಾಡಿದಾರೆ, ಒಬ್ಬ ಶಿಷ್ಯರನ್ನ ಕರೆದು ಬಿಟ್ಟು, ರಾಮಾನುಜರು ಅವಳು ಆತಿಥ್ಯ ಅಂತ ಹೇಳಿ ಹೇಳ್ತಾ ಇದ್ದಾಳೆ, ಅಡಿಗೆ ಮಾಡ್ತಾಳೆ, ಮಾಡುವಾಗ ಹೇಗ್ ಮಾಡ್ತಾಳೆ ಏನು ಅಂತ ಸ್ವಲ್ಪ ನೋಡ್ಕೊಂಬಾ, ಹೋಗ್ಬಿಟ್ಟು ನೋಡ್ಕೊಂಬ ತಿಳಿಸು ಅಂತ ಹೇಳಿ ಹೇಳಿದ್ರಂತೆ. ಅವರು ಕೂಡ ಶಿಷ್ಯರೆಲ್ಲ ಗಮನಿಸಿದ್ರು. ಗಮನಿಸಿದಾಗ ಅವಳು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಶುದ್ಧವಾದ ಮಡಿಯೆಲ್ಲ ಉಟ್ಕೊಂಡು ಅಡಿಗೆ ತಯಾರು ಮಾಡ್ತಾಳೆ. ಅಲ್ಲ ಸೌದೆ ಒಲೆ ಎಲ್ಲ ಇಟ್ಕೊಂಡು ಮಾಡ್ತಾಳೆ. ಅದು ಮಾಡ್ತಾ ಇರುವಾಗ ಅವಳು ಸ್ತೋತ್ರಗಳನ್ನ ಹೇಳ್ತಾ ಇರ್ತಾಳೆ, ಯಾವುದೋ ಮಂತ್ರವನ್ನ ಹೇಳ್ತಾ ಇರ್ತಾಳೆ. ಅಂದ್ರೆ ಅವಳ ಮನಸ್ಸೆಲ್ಲ ಭಗವದ್ ಧ್ಯಾನದ ಕಡೆಯೇ ಇದೆ, ಭಗವಂತನ ಅಭಿಮುಖವಾಗಿಯೇ ಇದೆ. ಎಲ್ಲ ಮಾಡಿ ಅಡಿಗೆ ಎಲ್ಲ ಸಿದ್ಧತೆ ಆದ್ಮೇಲೆ ಅಲ್ಲೇ ಹತ್ತಿರದಲ್ಲೇ ಒಂದು ದೇವಾಲಯ ಇತ್ತಂತೆ. ಆ ದೇವಾಲಯಕ್ಕೆ ತಗೊಂಡೋಗಿ ಭಗವಂತ ನಿವೇದನೆ ಮಾಡಿ ತಗೊಂಡ್ಬರ್ತಾ ಇದ್ದಾಳೆ. ತಗೊಂಡ್ಬಂದ ಮೇಲೆ ಹಾಗೂ ಬಿಡ್ಲಿಲ್ಲ, ಮನೆಯಲ್ಲೇ ಇರೋ ಅಂತ ಒಂದು ಕೃಷ್ಣನ ವಿಗ್ರಹ, ಅದಕ್ಕೆ ನಿವೇದನೆ ಮಾಡ್ತಾಳೆ. ಮತ್ತು ತನ್ನ ಇದರಲ್ಲಿ ಆರಾಧ್ಯ ದೈವವಾದ ಒಂದು ಪಾದಿಕೆಗಳನ್ನಿಟ್ಟಿದ್ದಾಳ, ಗುರುಗಳ ಪಾದಿಕೆ, ಆ ಪಾದಿಕೆಗೂ ನಿವೇದನೆ ಮಾಡಿ ಎಲ್ಲ ಆದ್ಮೇಲೆ ಬಂದು ಹೇಳ್ತಾಳಂತೆ, ನಿವೇದನೆ ಪ್ರಸಾದ ಸಿದ್ಧವಾಗಿದೆ, ತಾವುಗಳು ಹೇಳ್ಬಹುದು ಊಟಕ್ಕೆ ಅಂತ ಹೇಳಿ ಹೇಳ್ತಾಳಂತೆ. ಆವಾಗ ಇದೆಲ್ಲ ಬಂದ ಆ ಶಿಷ್ಯ ರಾಮಾನುಜರಿಗೆ ರಿಪೋರ್ಟ್ ಮಾಡಿದ್ದಾರೆ, ಹೀಗೆಲ್ಲ ಆಯ್ತು ಅಂತ. ಅವ್ರು ತುಂಬಾ ಸಂತೋಷ ಆಯ್ತಂತೆ. ಎಲ್ಲ ಬಂದ್ಮೇಲೆ ಕೇಳ್ತಾರಂತೆ ಮೆಲ್ಲಿಗೆ ರಾಮಾನುಜರು, ಅಲ್ಲಮ್ಮ ನೀನ್ ಮಾಡ್ತಾ ಇದೆಯಲ್ಲ, ನಿನಗೆ ಏನೋ ಒಂದು ಉಪದೇಶ ಮಾಡಿದ್ರು ಅಂತ ಹೇಳಿದೆಯಲ್ಲ ನೀನು, ಅಲ್ಲಿ ಶ್ರೀರಂಗಕ್ಕೆ ಹೋದಾಗ ಏನ್ ಉಪದೇಶ ಮಾಡಿದ್ರು, ಆ ಮಂತ್ರ ಸ್ವಲ್ಪ ಹೇಳ್ತೀಯಾ ಅಂತ ಹೇಳಿದ್ರಂತೆ. ಇಲ್ಲ ಇಲ್ಲ, ಅದನ್ನ ಹೇಳೋ ಹಾಗಿಲ್ಲ, ತುಂಬಾ ರಹಸ್ಯವಾದ ಮಂತ್ರ ಅದು ಅಂತ ಹೇಳಿ ಹೇಳದಂತೆ. ಹೇಳ್ಬಿಟ್ಟು ಮೆಲ್ಲಿಗೆ ನಿನ್ ಕಿವಿಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಕಿವಿಗೆ ಆ ಮಂತ್ರ, ದಯ ಮಂತ್ರವನ್ನ ಹೇಳದಂತೆ. ಅವ್ರಿಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಯಾರು ಉಪದೇಶ ಮಾಡಿದ್ರು ಅವ್ರ ಕಿವಿಗೆ ಆ ಮಂತ್ರವನ್ನ ಹೇಳ್ತಾ ಇದ್ದಾಳ ಅವಳು. ಆಯ್ತು, ಅದಾದ್ಮೇಲೆ ಇನ್ನು ಪರೀಕ್ಷೆ ಮಾಡಬಾರದು ಅಂತ ಹೇಳಿ ಏನ್ ಮಾಡ್ತಾರೆ, ಆಯ್ತಪ್ಪ ನಮ್ಮ ಗುಂಪಿನಲ್ಲಿ ಆ ರಾಮಾನುಜರ ಯಾರು ಅಂತ ನಿನ್ ಗೊತ್ತಾಗತ್ತಾ ಅಂತ ಕೇಳದ್ಲಂತೆ. ಇದಾರ ಅವರು ಅಂತ ನೋಡ್ತೀಯಾ ಅಂತ ಹೇಳಿದ್ರಂತೆ. ಅದಕ್ಕೆ ಇವಳಿಗೆ ಆಶ್ಚರ್ಯ ಆಯ್ತು, ರಾಮಾನುಜರು ಈ ಗುಂಪಿನಲ್ಲಿದ್ದಾರೆ, ಯಾಕಂದ್ರೆ ಎಲ್ಲ ಬಿಳಿ ವಸ್ತ್ರ, ಅವಳು ನೋಡಿದ್ದೆಲ್ಲ ಕಾಷಾಯದಲ್ಲಿ, ಆದ್ರಿಂದ ಅವಳಿಗೆ ಗೊತ್ತಾಗಿಲ್ಲ, ತಕ್ಷಣ ಗೊತ್ತಾಗಿಲ್ಲ. ಅದಕ್ಕೆ ಸರಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇನ್ ಮಾಡಿದ್ಲು, ಒಂದು ಉಪಾಯ ಮಾಡಿದ್ಲು. ಒಳಗಡೆ ಹೋದ್ಲು. ಒಳಗಡೆ ಹೋಗ್ಬಿಟ್ಟು ತಾನು ನಿತ್ಯವೂ ಕೂಡ ಆರಾಧನೆ ಮಾಡ್ತಾ ಇದ್ದಂತ ಅವರ ಪಾದಿಕೆಗಳು ಅದನ್ನ ತಗೊಂಡ್ಬಂದು ಕೈಲಿ ಇಟ್ಕೊಂಡು ಹೀಗೆ ಎಲ್ಲರ ಪಾದಗಳು ಹೀಗೆ ನೋಡ್ತಾ ಇದ್ದಾಳಂತೆ. ನೋಡ್ತಾ ಇದ್ದಾಗ ಇವರು ಇಲ್ಲಿ ಪರೀಕ್ಷೆ ಮಾಡೋದು ಬೇಡ ಅಂತ ಹೇಳಿ ತಮ್ಮ ಪಾದವನ್ನು ಹಾಗೇ ನೀಡಿದ್ರಂತೆ. ನೀಡಿದ ತಕ್ಷಣ ಅವಳು ಹತ್ರ ಹೋಗಿ ಅದಕ್ಕೆ ಆ ಪಾದಿಕೆಗಳನ್ನ ಇಟ್ಟರೆ ಕರೆಕ್ಟ್ ಆಗಿ ಲಗತ್ತಾಗಿ ಕೂತ್ಕೊಳತ್ತಂತೆ. ಅದು ಅವ್ರ ಪಾದಕ್ಕೂ ಪಾದಿಕೆಗೂ ತುಂಬಾ ಖುಷಿ ಆಗುತ್ತೆ ಅವಳಿಗೆ. ಇದೇ ಪಾದ, ಈ ಪಾದವನ್ನೇ ಅವತ್ತ ನೋಡಿದ್ದು, ಅದು ನನಗೆ ಕಣ್ಣು ಕಟ್ಟದಂತೆ ಇದೆ ಅಂತ ಹೇಳಿ ಅಷ್ಟು
ಎಷ್ಟು ಖುಷಿ ಪಟ್ಲಂತೆ ಅವಳು. ಅದನ್ನ ರಾಮಾನುಜರಿಗೂ ತುಂಬಾ ಖುಷಿ ಆಯ್ತು. ಸಂತೋಷಮ್ಮ ಅಂತ ಹೇಳ್ಬಿಟ್ಟು ಆವಾಗ ಶಿಷ್ಯರೆಲ್ಲ ಹೇಳಿದಂತೆ, ನೀ ಯಾವ ರಾಮಾನುಜರ ಹತ್ರ ನಿಮ್ಮ ಅನುಗ್ರಹವನ್ನು ಪಡ್ಕೊಂಡ್ರೋ, ಪಾದಿಕೆಯನ್ನು ಸ್ವೀಕರಿಸಿದ್ರೋ ಅವರೇ ಇವರು ಅಂತ ಹೇಳ್ಬಿಟ್ಟು ಈ ಬಿಳಿ ವಸ್ತ್ರ ಧಾರಣೆ ಮಾಡ್ಕೊಂಡಿದ್ದಾರೆ. ಅದ್ ಕಾರಣ ಇಷ್ಟೇ, ಅನಿವಾರ್ಯ ಕಾರಣದಿಂದ ಧರಿಸ್ಕೊಂಡಿದ್ದಾರೆ ಅಂತ ಆ ಕಥೆಗಳೆಲ್ಲ ಸ್ವಲ್ಪ ಹೇಳ್ಬಿಟ್ಟು, ಅದಕ್ಕಾಗಿ ಹಾಗಾಗಿದೆ ಅಷ್ಟೇ, ನಿಮ್ ತಕ್ಷಣ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಅವಳು ತುಂಬಾ ಸಂತೋಷ ಆಯ್ತಂತೆ. ಸಂತೋಷ ಆಗಿ ಆಯ್ತು, ಅಲ್ಲಿಗೆ ಒಂದು ತರಹ ಒಂದು ಘಟ್ಟ ಆಯ್ತು, ಎಲ್ಲ ಆತಿಥ್ಯ ಸ್ವೀಕರಿಸರು ಎಲ್ಲ ಆಯ್ತು. ಇನ್ನು ಮುಂದಿನ ಪ್ರಯಾಣಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಅಲ್ಲಿಂದ ಮುಂದೆ ಅವಾಗ ಏನ್ ಮಾಡಿದ್ರು, ಅವರ ಮನೆಯವರು ಬಂದ್ರು, ಯಜಮಾನರು ಬಂದಾಗ ಇದೆಲ್ಲ ಹೇಳಿದ್ರು ಅವರಿಗೆ. ಇದು ಭಗವಂತ ರಾಮಾನುಜರೇ ಇಲ್ಲಿ ದಯಮಾಡಿಸಿದ್ದಾರೆ ನೋಡಿ ಶಿಷ್ಯರ ಜೊತೆಲಿ ಅಂತ ಹೇಳಿದಾಗ ಅವ್ರಿಗೂ ತುಂಬಾ ಖುಷಿ ಆಯ್ತು. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನು ನನ್ನ ಶಿಷ್ಯನಾಗಿ ಸ್ವೀಕರಿಸ್ಬೇಕು ನನ್ನನ್ನು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಸಮಾಶಯನ ಇತ್ಯಾದಿಗಳು ಮಾಡಿದ್ರಂತೆ. ಮಾಡಿಬಿಟ್ಟು ಅವನ್ಗೆ ಶ್ರೀರಂಗದಾಸ ಅನ್ನೋ ನಾಮಕರಣ ಮಾಡಿದ್ರು ಅಂತ ಹೇಳಿ. ಅವರೇನೆ ಶ್ರೀರಂಗದಾಸರು ಇಲ್ಲಿ. ಅದು ಮುಗಿದ ಮೇಲೆ ಮುಂದೆ ಪ್ರಯಾಣ ಬೆಳೆಸ್ತಾರೆ. ಯಾವ ಕಡೆ? ರಾಮನಾಥಪುರದ ಕಡೆ ಬಳಸ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತಿತ್ತು ಇಲ್ಲಿ ಇರಬಾರದು ಅಂತ. ಮೊದಲು ಇದ್ದಿದ್ದು ಜಾಗ ಪೊಯ್ಲಪಲ್ಲಿ ಅಂತ ಅಲ್ಲಿ ಬಂದಿದ್ದವರು. ಅಲ್ಲಿಂದ ಈಗ ಈ ತಮಿಳ್ನಾಡು ಬಾರ್ಡರ್ ಕ್ರಾಸ್ ಮಾಡ್ಬಿಡ್ಬೇಕು ಸೇಫ್ಟಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕನ್ನಡ ದೇಶಕ್ಕೆ ಹೋಗೋಣ ಅಂತ ಹೇಳಿ ಇವರುಗಳು, ಕಾಡು ಜನಗಳು ಬರ್ತಾರೆ, ಇದೆಲ್ಲ ಶಿಷ್ಯರೆಲ್ಲ ಬರ್ತಾರೆ. ಜೊತೆಗೆ ಬಂದು ಅವ್ರು ದಾರಿ ತೋರಿಸ್ಕೊಟ್ಟು ಹೋದಾಗ ರಾಮನಾಥಪುರಕ್ಕೆ ಬಂದು ಸೇರ್ತಾರೆ. ರಾಮನಾಥಪುರಕ್ಕೆ ಬಂದಾಗ ಅಲ್ಲಿ ಅದು ಒಂದು ತರಹ ಕನ್ನಡ ದೇಶ. ಅಲ್ಲಿ ಕಾವೇರಿ ತೀರವೇ ಅದು, ಮತ್ತೆ ಈಶ್ವರನ ಸಾನ್ನಿಧ್ಯವೂ ಇದೆ. ಸುಬ್ರಹ್ಮಣ್ಯನ ಕ್ಷೇತ್ರ ಅಂತಲೂ ಹೇಳ್ತಾರೆ. ಮತ್ತು ರಾಮನ ವಿಗ್ರಹವೂ ಅಲ್ಲಿದೆ. ಅದರಿಂದ ಶೈವ ವೈಷ್ಣವ ಕ್ಷೇತ್ರ ಅದು ರಾಮನಾಥಪುರ ಅನ್ನೋದು. ಆ ತರಹ ಇದರಿಂದ ಅಲ್ಲಿಗೆ ಬರ್ತಾರೆ. ಬಂದಾಗ ಅಲ್ಲಿ ಪಟ್ಟಾಭಿರಾಮನ ದರ್ಶನ ಒಂದು ಆಗತ್ತೆ, ಮಾಡ್ತಾರೆ. ಮಾಡಿಬಿಟ್ಟು ಅಲ್ಲಿ ಆತಿಥ್ಯ ಸ್ವೀಕಾರ ಇದೆಲ್ಲ ಮುಗಿಸಿ ಅಲ್ಲೇ ಕೂತ್ಕೊಂಡು ಒಂದು ಕಾಲಕ್ಷೇಪ ಮಾಡ್ತಾರೆ. ಕಥಾ ಇದು ಪ್ರಸಂಗ ಒಂದಾಗತ್ತೆ. ಎಲ್ಲರೂ ಕೂತ್ಕೊಂಡು ಕೇಳ್ತಾರೆ ದಿವ್ಯ ಚರಿತ್ರೆಯನ್ನ, ರಾಮನ ದಿವ್ಯ ಚರಿತ್ರೆಯನ್ನ ಆ ಜಾಗದ ಸನ್ನಿಧಿಯಲ್ಲಿ ಕೂತ್ಕೊಂಡು ಅವರು ಹೇಳ್ತಾರಂತೆ. ಎಲ್ಲರೂ ಆನಂದವಾಗಿ ಕೇಳ್ತಾ ಇರ್ತಾರೆ. ಹಾಗೆ ರಾಮಾಯಣ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾರೆ. ಅದ್ಭುತವಾದ ಒಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಎಲ್ಲರಿಗೂ ತುಂಬಾ ಖುಷಿ ಆಗ್ಬಿಡುತ್ತೆ. ಅಲ್ಲಿರೋ ಜನಗಳೆಲ್ಲ ಶಿಷ್ಯರಾಗ್ಬಿಡ್ತಾರೆ. ಹೋದ ಕಡೆ ಎಲ್ಲ ಶಿಷ್ಯರಾಗಿ ಬರ್ತಾರೆ. ಎಲ್ಲ ಅನೇಕ ಜನ ಹಾಗೆ ಸೇರ್ಕೊಂಡು ಮುಂದಕ್ಕೆ ಅಲ್ಲಿಂದ ಮುಂದೆ ಹೋಗೋಣ ಅಂತ ಸಾಲಿಗ್ರಾಮಕ್ಕೆ ಹೋಗ್ತಾರೆ. ರಾಮನಾಥಪುರದ ಹತ್ರ ಸಾಲಿಗ್ರಾಮ. ಒಂದು ಮ್ಯಾಪ್ ದೃಷ್ಟಿಯಿಂದ ನೋಡಿದ್ರೆ ಅವರು ರಾಮನಾಥಪುರ ಅಲ್ಲಿ ಹೋಗಿ ಅಲ್ಲಿಂದ ಇದಕ್ ಬರೋ ಹಾಗಾಗ ಸಾಲಿಗ್ರಾಮ ಬರೋ ಹಾಗತ್ತೆ. ಇನ್ನು ಹತ್ತಿರದ ದಾರಿ ಇತ್ತು, ಯಾಕೆ ಹಾಗೆ ಬರ್ಲಿಲ್ಲ ಅಂತ ಗೊತ್ತಾಗಿಲ್ಲ. ನಮಗೆ ಇವಾಗ ಮ್ಯಾಪ್ ನಲ್ಲಿ ಹಾಗೆ ಕಾಣಬಹುದು, ಆದ್ರೆ ಆವಾಗ ಪಾಪ ಯಾವುದು ಆ ತರಹ ಗೊತ್ತಿರಲ್ಲ. ಕಾಡು ದಾರಿಯೆಲ್ಲ ಹೋಗ್ತಾರೆ. ಈಗಿರೋ ತರಹ ಇರ್ಲಿಲ್ವಲ್ಲ. ಹಾಗಾಗಿ ರಾಮನಾಥಪುರಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಸಾಲಿಗ್ರಾಮಕ್ಕೆ ಕೆಳಗಡೆ ಬರ್ತಾರೆ. ಬಂದಾಗ ಅಲ್ಲಿ ಇದರಲ್ಲಿ ಸಾಲಿಗ್ರಾಮದಲ್ಲಿ ಜೈನರ ಆಧಿಕ್ಯ ಜಾಸ್ತಿ. ಅನೇಕ ಜನ ಜೈನರು ಮತ್ತು ಈ ಮಾಯಾವಾದಿಗಳು ಅಂತ ಹೇಳೋಂತ ಅದ್ವೈತಿಗಳು ಇವರು ತುಂಬಿಕೊಂಡಿದ್ದಾರೆ ಎಲ್ಲೆಲ್ಲೋ ಜನ. ವೈಷ್ಣವರು ತುಂಬಾ ಕಡಿಮೆ. ಆ ರಾಜ ಬಿಟ್ಟಿದೇವ ಅನ್ನೋ ರಾಜ, ವಿಠ್ಠಲ ದೇವ ಅಂತ ಅವನ ಹೆಸರು. ಅದನ್ನ ಕನ್ನಡದಲ್ಲಿ ಬಿಟ್ಟಿದೇವ ಅಂತ ಕರೀತಾರೆ. ಅವನು ಜೈನ. ಅವನ ಆಧಿಕ್ಯದಲ್ಲಿ ಇರುತ್ತೆ ಅದು ಅನ್ನೋದನ್ನ ಗಮನಿಸ್ಕೋಬೇಕು. ಇವರುಗಳು ಜೈನರು ವೈಷ್ಣವರ ಕಂಠರ ಆಗಲ್ಲ. ಇವ್ರು ಯಾರೋ ಒಬ್ಬ ದೊಡ್ಡ ಸ್ವಾಮಿಗಳು ಬಂದ್ಬಿಟ್ಟಿದ್ದಾರೆ, ಶಿಷ್ಯರ ಜೊತೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆಲ್ಲ ತುಂಬಾ ಇದಾಗತ್ತೆ. ಒಂಥರ ತಿರಸ್ಕಾರ ಭಾವನೆಯಿಂದ ನೋಡ್ತಾರೆ. ಇವರ ಇಷ್ಟು ಜನ ಬಂದಿದ್ದಾರೆ, ಅವ್ರಿಗೆ ಆಹಾರ ಕೊಡ್ಬೇಕು ಅಂತ ತುಂಬಾ ಹಸಿವಿನಿಂದ ಬಂದಿದ್ದಾರೆ, ಆಹಾರ ಕೊಡ್ಬೇಕು ಅಂದ್ರೆ ನಿರಾಕರಣೆ ಮಾಡ್ತಾರೆ. ಇವ್ರಿಗೆಲ್ಲ ಆಹಾರ ಕೊಡಲ್ಲ, ನಾವು ಕೊಡಲ್ಲ, ಇವ್ರು ವೈಷ್ಣವರು ಅಂತ ಹೇಳ್ತಾರೆ. ಅವ್ರು ನಾಮ ಹಾಕೊಂಡಿರ್ತಾರೆ ವೈಷ್ಣವರು, ಆದ್ರಿಂದ ಇವ್ರು ನಾನು ಮಾಡಲ್ಲ ಅಂತ ಹೇಳಿ ಆಹಾರ ಕೊಡೋಕ್ಕೂ ತಯಾರಿರಲ್ಲ. ಅಂತ ಒಂದು ಇದಾಗತ್ತೆ. ಸರಿ, ರಾಮಾನುಜರು ನೋಡಿದ್ರು, ಹಂಚ್ಕೊಂಡೇ ಇರ್ತಾರೆ ಇವರೆಲ್ಲ. ಹಾಗಿರುವಾಗ ಒಂದು ಕೆಲಸ ಮಾಡೋದು ನೋಡಿದ್ರು, ಅಲ್ಲೊಂದು ಕೊಳ ಇತ್ತು. ಆ ಕೊಳದಲ್ಲಿ ಎಲ್ಲರೂ ಬಂದು ನೀರು ತಗೊಂಡು ಹೋಗ್ತಾ ಇದ್ರು. ಹೆಂಗಸರೆಲ್ಲ ಬಂದು ನೀರು ತಗೊಂಡು ಹೋಗ್ತಾ ಇದ್ರು. ನೀರು ತಗೊಂಡು ಹೋಗೋ ಕುಡಿಯೋ ನೀರು ಅದು ಅಂತ ಹೇಳಿ. ಸರಿ, ಇವರು ರಾಮಾನುಜರು ಏನ್ ಮಾಡಿದ್ರು, ದಾಶರಥಿನ ಕರೆದ್ಬಿಟ್ಟು
ದಾಶರಥಿ ನೀವು ಒಂದ್ ಕೆಲಸ ಮಾಡು, ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಆ ಕೊಳದಲ್ಲಿ ಯಾರು ಇಲ್ದೇ ಇರುವಾಗ ಆ ಕೊಳದಲ್ಲಿ ನಿನ್ನ ಕಾಲನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿರೋ ಅಂತ ಹೇಳಿದ್ರಂತೆ. ದಾಶರಥಿಗೆ ಒಂಥರ ತುಂಬಾ ಇದಾಯ್ತು, ಏನು ಹೀಗೆ ಹೇಳ್ತಾ ಇದಾರಲ್ಲ ಆಚಾರ್ಯರು, ಹೀಗೆ ಅವ್ರು ಕುಡಿಯೋ ನೀರು ಅಂತ ಹೇಳಿ ತುಂಬಾ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾ ನನ್ನ ಕಾಲನ್ನ ಅಲ್ಲಿ ಇಡ್ಕೊ ಅಂತ ಹೇಳ್ತಾರಲ್ಲ, ಇದೇನಿದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು ಇದು ಬೇಡ, ಹೀಗ್ ಮಾಡೋದು ಬೇಡ, ರಾಮಾನುಜರ ಪಾದಿಕೆಗಳಿದೆಯಲ್ಲ, ಆಚಾರ್ಯರ ಪಾದಿಕೆಗಳು, ಅದನ್ನೇ ಅಲ್ಲಿ ಇಟ್ಬಿಟ್ಟು ತಗೊಂಡೋಗೋಣ ಅಂತ ಹೇಳಿ ಇಟ್ಬಿಟ್ಟು ಹೊರಗೆ ತೆಗಿಯೋಣ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಹಾಗೆ ಮಾಡ್ಬಿಡ್ತಾರೆ. ಸರಿ ಆಯ್ತು. ಆಮೇಲೆ ಜನಗಳೆಲ್ಲ ಬರ್ತಾರೆ, ನೀರು ತಗೊಂಡೋಗ್ತಾರೆ, ತಗೊಂಡೋಗಿ ಉಪಯೋಗಿಸಿದಾಗ ಮಾರನೇ ದಿವಸ ನೋಡಿದ್ರೆ ಎಲ್ಲರಿಗೂ ಚರ್ಮ ವ್ಯಾಧಿ, ಒಂಥರ ಉರಿ ಬಂದ್ಬಿಟ್ಟಿದೆ, ಅಥವಾ ಇದು ಏನೋ ಒಂಥರ ಇದು ತುರಿಕೆಗಳು ಬರ್ತಾ ಇದೆ, ನಾವೇ ಕಜ್ಜಿ ತುರಿಕೆ ಇದೆಲ್ಲ ಆಗ್ತಾ ಇದೆ ಎಲ್ಲರಿಗೂ. ಸುಮಾರು ಜನಕ್ಕೆ ಆಗೋಯ್ತು. ಅವ್ರಿಗೆಲ್ಲ ಅಯ್ಯೋ ಏನಾಯ್ತು ಅಂತ ಗಾಬರಿ. ಯಾಕೆ ಏನು ಅಂತ ಯಾರಿಗೂ ಏನು ಗೊತ್ತಿಲ್ಲ. ಅಲ್ಲಿ ಒಬ್ರು ಆಂಧ್ರಪೂರ್ಣರು ಅಂತ ಒಬ್ರು ಇದ್ದಾರೆ, ಅವ್ರ ಭಕ್ತರವರು. ಅವರು ನೋಡ್ಬಿಟ್ಟು ಏನೋ ಒಂದು ತಪ್ಪಾಗಿದೆ, ದೋಷ ಆಗಿದೆ, ಅದಕ್ಕೋಸ್ಕರ ಹೀಗೆಲ್ಲ ನೀವು ಚರ್ಮ ವ್ಯಾಧಿಯಿಂದ ಸಫರ್ ಮಾಡ್ತಾ ಇದ್ದೀರಾ ನೀವು, ಅದರಿಂದ ಇದಕ್ಕೊಂದು ಪ್ರಾಯಶ್ಚಿತ್ತ ಏನಾಗಿರ್ಬೇಕು ಅಂತ ಯೋಚನೆ ಮಾಡಿದಾಗ ಅಂತರ ಭಕ್ತಾದಿಗಳು ಬಂದಾಗ ಅವ್ರಿಗೆ ಆಹಾರವೂ ಕೊಡಲ್ಲ ಅಂತ ಹೇಳಿ ತಿರಸ್ಕಾರ ಮಾಡೋದಲ್ಲ, ದೊಡ್ಡ ತಪ್ಪಾಯ್ತು, ಅದಕ್ಕೆ ಕ್ಷಮಾಪಣೆ ಕೇಳ್ಕೋಬೇಕು, ಅದರಿಂದಲೇ ಹೀಗಾಯ್ತು ನೋಡಿ, ಸೀದಾ ಹೋಗ್ಬಿಟ್ಟು ಅವರ ಪಾದಕ್ಕೆ ಬಿದ್ದು ನೀವು ಕ್ಷಮಾಪಣೆ ಕೇಳ್ಕೊಡಿ ಅಂತ ಹೇಳಿ ಹೇಳ್ತಾರಂತೆ. ಹಾಗೆ ಇವರೇನ್ ಮಾಡೋದು, ಈ ಕಾಯಿಲೆ ವಾಸಿ ಆದ್ರೆ ಸಾಕು ಅಂತ ಅದಕ್ಕೋಸ್ಕರ ಹೋಗಿ ಅಷ್ಟು ಜನರು ಕಾಯಿಲೆ ಅವರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊತಾರೆ, ನಾ ಮಾಡಿ ತಪ್ಪಾಯ್ತು ಅಂತೆಲ್ಲ ಕೇಳ್ಕೊತಾರೆ. ಎಷ್ಟು ಮನಪೂರ್ವಕವಾಗಿ ಕೇಳ್ಕೊಂಡ ನನಗೆ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರು ಮಾಡಿ ಮಾರನೇ ದಿವಸದಲ್ಲೇ ಎಲ್ಲ ಗಿಜ್ಜಿ ಎಲ್ಲ ಹೊಟ್ಟೋಯ್ತು, ಎಲ್ಲ ನಾರ್ಮಲ್ ಆಗಿ ಹಿಂದೆ ಇದ್ದಾಗ ಆಗ್ಬಿಟ್ಟಿರುತ್ತೆ, ಏನೋ ಒಂದು ಪವಾಡದ ತರಹ ಆಗೋಯ್ತು ಅಂತ. ವಾಸ್ತವವಾಗಿ ಇದು ಪವಾಡ ತರಹ ಆಯ್ತು ಅಂತ ಹೇಳಿದ್ರೆ ಒಂದ್ ದೃಷ್ಟಿಯಿಂದ ಹಾಗೆ, ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಶಾಪ ಕೊಡಬೇಕು ಅಂತ ಏನೂ ಇಲ್ಲ. ಮಹಾತ್ಮರು, ಭಾಗವತರು, ಪರಮ ಭಾಗವತರು ಅವರಿಗೆ ತೊಂದರೆ ಕೊಟ್ರೆ ಅವ್ರಿಗೆ ಅಂತಲ್ಲ, ಅವ್ರ ಶಿಷ್ಯರಿಗೆ ತೊಂದರೆ ಕೊಟ್ಟರು ಕೂಡ ಅವರಿಗೆ ತೊಂದರೆ ಆದಂಗೆ. ಇವ್ರ ಶಿಷ್ಯರೆಲ್ಲ ಹೀಗೆ ಹಸಿವಿನಲ್ಲಿ ಒದ್ದಾಡ್ತಾ ಇದಾರಲ್ಲ ಅಂತ ಅನ್ಕೊಂಡ್ರೆ ಅದೇನೇ ಒಂದು ಶಾಪವಾಗ್ಬಿಡುತ್ತೆ, ಶಾಪವಾಗಿ ಪರಿಣಮಿಸುತ್ತೆ. ಆದ್ರಿಂದ ಅವ್ರಿಗೆಲ್ಲ ಯಾರ್ಯಾರು ಮಾಡಿದ್ರು ಅವ್ರಿಗೆಲ್ಲ ತೊಂದರೆ ಆಯ್ತು ಅಂತ. ಆದ್ರೆ ಬಂದು ಕ್ಷಮಾಪಣೆ ಕೇಳ್ಕೊಂಡಾಗ, ಪ್ರಾಮಾಣಿಕವಾಗಿ ಕ್ಷಮಾಪಣೆ ಕೇಳ್ಕೊಂಡಾಗ ತಾನಾಗೇ ಅದು ಹೋಗುತ್ತೆ ಅಂತ ಒಂದು ಶಕ್ತಿಯನ್ನ ಹೊಂದಿದವರು ರಾಮಾನುಜರು ಅನ್ನೋದನ್ನ ಜ್ಞಾಪಿಸ್ಕೊತೀವಿ ನಾವು. ಇದ್ರ ಮಧ್ಯೆ ಆಂಧ್ರಪೂರ್ಣರು ಅಂತ ಒಬ್ರು ಹೇಳದ್ನಲ್ಲ, ಅವರು ಮಹಾಭಕ್ತರು. ಅವ್ರಿಗೆ ಮತ್ತೊಂದು ಹೆಸರು ತಮಿಳಲ್ಲಿ ವಡುಗನಂಬಿ ಅಂತ. ವಡುಗನಂಬಿ ಅಂತ ಇದು ಆಚಾರ್ಯರು ಒಂದ್ಸಲ ಪೂರ್ಣರೇ ಅಂತ ಕರೀತಾರೆ, ಆಂಧ್ರಪೂರ್ಣರು ಅನ್ನೋಕ್ಕೋಸ್ಕರ. ಇಲ್ಲದ್ರೆ ವಡುಗನಂಬಿ ಹೆಸರಲ್ಲಿ ವಡಗ ಅಂತ ಕರೆಯೋದು ಉಂಟಂತೆ. ಹೀಗೆಲ್ಲ ಅವ್ರು ಕರೀತಾ ಇದ್ರು ಪ್ರೀತಿಯಿಂದ, ತುಂಬಾ ಪ್ರೀತಿಯಿಂದ. ಇವ್ರೇನ್ ಮಾಡಿದ್ರು, ಮೊದಲು ಗೊತ್ತಾಗ್ಲಿಲ್ಲ, ಇವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಯಾರು ಅಂತ ಗೊತ್ತಾಗ್ಲಿಲ್ಲ. ಆಂಧ್ರಪೂರ್ಣರು ನೋಡ್ಬಿಟ್ಟು ಏನೋ ಒಂಥರ ವಿಶೇಷವಾದ ಶಕ್ತಿ ಇದೆಯಲ್ಲ, ಇವ್ರು ಸಾಮಾನ್ಯ ಮನುಷ್ಯರಲ್ಲ, ಇವ್ರು ಏನ್ ದೊಡ್ಡ ತಪಸ್ವಿಗಳ, ಏನ್ ಇವರು, ಯಾರಿವರು ಅಂತ ಕೇಳಬೇಕು ಅಂತ ಹೋಗ್ತಾರೆ. ಆದ್ರೆ ಬಾಯಿ ಬರಲ್ಲ, ಏನೋ ಒಂಥರ ಅಂಜಿಕೆ, ಭಯ. ಅಯ್ಯೋ ಹೇಗ್ ಕೇಳೋದು, ನಿಮ್ ಯಾರು ಅಂತ ಹೆಂಗ್ ಕೇಳೋದು, ಅದಕ್ಕೋಸ್ಕರ ಕೇಳೋದಿಲ್ಲ, ಸುಮ್ನೆ ಇದ್ಬಿಡ್ತಾರೆ ನೋಡೋಣ ಅಂತ. ಆದ್ರೆ ಏನೋ ಒಂದು ಆಕರ್ಷಣೆ ಅವ್ರ ವಿಷಯದಲ್ಲಿ ಇವ್ರಿಗೆ ತುಂಬಾ ಇತ್ತಂತೆ. ಸರಿ ಆಯ್ತು, ಹೀಗೆ ನಡೀತಾ ಇತ್ತು. ಆಮೇಲೆ ಶಿಷ್ಯರನ್ನ ಪ್ರಾರ್ಥನೆ ಮಾಡ್ಕೊಂಡು ಕೇಳಿದಾಗ ಅವಾಗ ಗೊತ್ತಾಯ್ತು ಇವರು ತುಂಬಾ ದೊಡ್ಡ ಮಹಾತ್ಮರು ಅಂತ. ಆಕರ್ಷಣೆಯಿಂದ ಇವ್ರೇನ್ ಮಾಡಿದ್ರು, ಹೋಗಿ ಅವರ ಪಾದಕ್ಕೆ ಬಿದ್ದು ಅವರಿಗೆ ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕರಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು. ಅಷ್ಟು ಒಂದು ಆಕರ್ಷಣೆ ಉಂಟಾಗೋಯ್ತು, ಯಾರು ಅಂತ ಗೊತ್ತಿಲ್ಲದೆ ಇದ್ರು ಕೂಡ ಉಂಟಾಯ್ತು. ಹಾಗೆ ಅವರ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಇದ್ ಮಾಡಿದ್ರಂತೆ. ಅಂಥ ಆಂಧ್ರಪೂರ್ಣರು ಅತ್ಯಂತ ಪ್ರಿಯತಮನಾದ ಒಂದು ಶಿಷ್ಯರಾದ್ರು ಮುಂದೆ ಅನ್ನೋದನ್ನ ಕೇಳ್ತೀವಿ. ಇವ್ರು ಎಂಥ ಶಿಷ್ಯರು ಅಂತ ಹೇಳಿದ್ರೆ ಅವರ ಬಗ್ಗೆ ಒಂದು 3-4 ಘಟನೆಗಳಿದೆ, ತುಂಬಾ ಚೆನ್ನಾಗಿದೆ, ಅದನ್ನ ಜ್ಞಾಪಿಸ್ಕೋಬಹುದು. ಎಂಥ ಶಿಷ್ಯರು ಅಂತ ಹೇಳಿದ್ರೆ ರಾಮಾನುಜರ ವಿಷಯದಲ್ಲಿ, ಆಮೇಲೆ ಅವರು ರಾಮಾನುಜರು ಅಂತೆಲ್ಲ ಗೊತ್ತಾಯ್ತು. ಅವರಿಗೆ ಯಾವಾಗ್ಲೂ ಆಚಾರ್ಯರು ಅಂತ ಹೇಳಿದ್ರೆ ಪರಮ ಭಕ್ತಿ ಅವರಿಗೆ, ಅವ್ರನ್ನೇ ಅವರು ಪರಿಪೂರ್ಣವಾಗಿ ನಂಬಿರೋರು, ಶರಣಾಗತರಾಗಿರುವರು ಅಂತ ಅವರು. ರಾಮಾನುಜರು ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋದಾಗ ಇವರ ಜೊತೆಲ್ಲ ಹೋಗ್ತಾ ಇದ್ರಂತೆ.
ಹೋಗ್ತಾ ಇದ್ದು ಅಲ್ಲಿ ಹೋಗಿ ಆ ರಾಮಾನುಜರು ದೇವತಾ ಮೂರ್ತಿಯನ್ನ ನೋಡಿ ಅದ್ರಲ್ಲಿ ಹಾಗೇ ಆನಂದ ಪರವಶರಾಗಿ ಹಾಗೇ ನಿಂತ್ಕೊಂಡು ನೋಡ್ತಾ ಇರೋರಂತೆ. ಅದ್ರಲ್ಲಿ ಮಗ್ನರಾಗ್ಬಿಡೋರು. ಮಗ್ನ ಆಗಿದ್ ಎಲ್ಲರೂ ಕೂಡ ಆ ದೇವತಾ ಮೂರ್ತಿಯನ್ನೇ ನೋಡ್ತಾ ಇದ್ರು. ಆದ್ರೆ ಆಂಧ್ರ ಪೋಷರ್ ಮಾತ್ರ ರಾಮಾನುಜರ್ ನೋಡ್ತಾ ಇದ್ರಂತೆ. ಅವ್ರನ್ನ ದೇವತಾ ಮೂರ್ತಿಯನ್ನು ನೋಡ್ತಿರ್ಲಿಲ್ಲ, ಇವ್ರು ನೋಡ್ತಾ ಇದ್ರು. ಅವ್ರು ಹೇಗೆ ಅನುಭವಿಸ್ತಾರೆ ನೋಡೋದ್ರಲ್ಲಿ ಇವ್ರಿಗೊಂದು ಸಂತೋಷ ಆಗ್ತಿತ್ತು ಅಂತೇಳಿ ಕೆಲವು ಸಲ ನಮಗೂ ಜ್ಞಾಪಕ ಬರುತ್ತೆ. ಪ್ರಾಸಂಗಿಕವಾಗಿ ಹೇಳ್ತೀನಿ, ಪರಮ ಪೂಜ್ಯ ಶ್ರೀಮಾತೆಯವ್ರ ಜೊತೆಯಲ್ಲಿ ದೇವಾಲಯಗಳಿಗೆ ಹೋದಾಗ ಅವರು ಮೂರ್ತಿಯನ್ನು ನೋಡಿ ಹಾಗೇ ತುಂಬಾ ಆನಂದವಾಗಿ ಅನುಭವಿಸ್ತಾ ಇರೋರು. ನಮ್ಗೆ ಮೂರ್ತಿ ನೋಡೋದಕ್ಕಿಂತ ಅವ್ರು ನೋಡೋದೇ ಒಂದು ಖುಷಿ ಆಗಿತ್ತು. ಹಾಗೆ ನೋಡಿ ಅನುಭವಿಸ್ತಾ ಇದ್ದು. ಅದನ್ನ ಜ್ಞಾಪಕ ಬಂತು ಪ್ರಾಸಂಗಿಕವಾಗಿ. ಹಾಗೆ ಈ ಆಂಧ್ರಪೂರ್ಣರು ಹಾಗೆ ಮಾಡ್ತಾ ಇದ್ರು. ಹಾಗೆ ಮಾಡಿ ಅದನ್ನ ರಾಮಾನುಜರದೆಲ್ಲ ಒಂದು ತರಹ ಗಮನಿಸ್ತಿದ್ರು. ಸರಿ, ಇವರು ಒಂದು ರಾಮಾನುಜರ ಬಗ್ಗೆ ಒಂದು ಇದು ಮಾಡಿದ್ದಾರೆ, ಯತಿರಾಜ ವೈಭವ ಅಂತ ಒಂದು. ಇವರು ಪಂಡಿತರು, ಒಂದು ದೃಷ್ಟಿಗೆ ಪಂಡಿತರು ಇವರು. ಅದು ಯತಿರಾಜ ವೈಭವ ಎಂಬ ಒಂದು ಗ್ರಂಥವನ್ನೇ ಇವರು ರಚನೆ ಮಾಡಿದ್ರು. ಅದ್ರ ಜೊತೆಗೆ ರಾಮಾನುಜರ ಅಷ್ಟೋತ್ತರವನ್ನು ಇವರು ಮಾಡಿದ್ರು ಅನ್ನೋದನ್ನ ಕೇಳ್ತೀವಿ. ಅಷ್ಟೋತ್ತರ ಮಾಡಿದ್ದ ಅಷ್ಟೇ ಅಲ್ಲ, ಇವರೇನ್ ಮಾಡ್ತಿದ್ರು, ಅಷ್ಟೋತ್ತರವನ್ನ ಪ್ರತಿನಿತ್ಯವೂ ಹೇಳ್ತಾ ಇದ್ರು. ಭಗವಂತ ಮುಂದೆ ಆರಾಧನೆ ಮಾಡುವಾಗ, ಪೂಜೆ ಮಾಡುವಾಗ ಪ್ರತಿನಿತ್ಯವೂ ಅದನ್ನ ಹೇಳೋರು. ಇವ್ರು ಹೇಳ್ತಾ ಇದಾರಲ್ಲ, ಪುಷ್ಪವನ್ನು ಸಮರ್ಪಣೆ ಮಾಡ್ತಿದಾರಲ್ಲ, ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ರಾಮಾನುಜರೇ ಒಂದ್ ದಿವ್ಸ ಇಳಿಕೆ ನೋಡಿದ್ರಂತ. ಏನ್ ಮಾಡ್ತಾರೆ ನೋಡಿದ್ರೆ ಇವರು ರಾಮಾನುಜರ ಪಾಲಿಕೆಗಳನ್ನ ಇಟ್ಕೊಂಡು ಅದಕ್ಕೆ ಅರ್ಚನೆ ಮಾಡ್ತಾ ಇದ್ದಾರೆ ಅಷ್ಟೋತ್ತರ ಹೇಳಿ. ಆವಾಗ ರಾಮಾನುಜಪ್ಪ ಎಂತ ಭಕ್ತಪ್ಪ ಇವನು ಅಂತ ಹೇಳಿ ಅವರಿಗೆ ತುಂಬಾ ಮನಸ್ಸಿಗೆ ಇದಾಯ್ತು ಅಂತ ಹೇಳಿದೆ. ಯಾವ ಒಂದು ಮನಸ್ಸಿತ್ತು ಅವರಿಗೆ ಅಂತ ಹೇಳಿದ್ರೆ, ಆಳ್ವಾರ್ ಹೇಳ್ತಾರಲ್ಲ, ನಾಡಿಲುಂ ನಿನ್ನಡಿಯೇ ನಾಡುವೇನ್, ನಾಳ್ದೋರುಂ ಪಾಡಿಲುಂ ನಿನ್ಪುಹಳೇ ಪಾಡುವೇನ್ ಅಂತ ಆಳ್ವಾರ್ ಹೇಳ್ತಾರಲ್ಲ. ಹಾಗೆ ಯಾವಾಗ್ಲೂ ನೀನ್ ಶರಣ ಹೊಂದಬೇಕು ಅಂತ ಹೇಳಿದ್ರೆ ನಿನ್ನನ್ನೇ ಶರಣ ಹೊಂದುತ್ತೇನೆಪ್ಪ ನಾನು ಅಂತ. ನಾಡಿಲುಂ ನಿನ್ನಡಿಯೇ ನಾಡುವೇನ್, ನಾಳ್ದೋರುಂ ಪ್ರತಿದಿನವೂ ಕೂಡ ಏನಾದ್ರೂ ಹಾಡು ಹೇಳಿದ್ರೆ ನಾನು ಅದು ನಿನ್ನ ಒಂದು ಮಹಿಮೆಯನ್ನೇ ಹೇಳ್ತೀನಪ್ಪ ನಾನು, ಅದನ್ನ ಬಿಟ್ಟು ಇನ್ನೇನು ಬೇಡ ನನಗೆ ಅಂತ ಆಳ್ವಾರ ಮನಸ್ಸಿತ್ತಲ್ಲ, ಆ ಮನಸ್ಸಿನಲ್ಲೇ ಇವರು ಕೂಡ ಪೂಜೆಯನ್ನು ಮಾಡ್ತಾ ಇದ್ರು ಎಂಬುದಾಗಿ ನೋಡ್ತೀವಿ ನಾವು. ಮತ್ತೊಂದು ಘಟನೆ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಇವರು ಆಚಾರ್ಯರ ಬಗ್ಗೆ ಒಂದು ನಿಷ್ಠೆ ಇಟ್ಕೊಂಡಿದ್ರು, ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ ಮಾಡ್ತಾ ಇದ್ರು. ದೇವರಿಗಿಂತ ಆಚಾರ್ಯರೇ ಮುಖ್ಯವಾಗಿತ್ತು ಇವರಿಗೆ ಅನ್ನೋದನ್ನ ಹಂತ ಹಂತವಾಗಿ ನೋಡ್ಬೋದು. ಅಂಥ ಮಹಾಭಕ್ತರು ಇವರು. ಒಂದ್ಸಲ ಏನಾಯ್ತು, ದೇವಾಲಯದಲ್ಲಿ ಉತ್ಸವ ಮೂರ್ತಿ ಬರ್ತಾ ಇದೆ, ರಂಗನಾಥನ ದೇವಾಲಯ. ಉತ್ಸವ ಮೂರ್ತಿ ಬರ್ತಾ ಇದೆ, ತುಂಬಾ ಅಲಂಕಾರ ಮಾಡಿ ಲಕ್ಷ್ಮೀನಾರಾಯಣರು ಬರ್ತಾ ಇದ್ದಾರೆ. ಆ ಅಲಂಕಾರ ನೋಡೋದೇ ಒಂದು ವೈಭವ, ಅದು ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳಿ ಎಲ್ಲ ಮನೆಗಳಿಂದ ಹೊರಗಡೆ ಬಂದು ಎಲ್ಲ ನೋಡ್ತಾ ಇದ್ದಾರೆ, ಉತ್ಸವ ಮೂರ್ತಿಯನ್ನು ನೋಡ್ತಾ ಇದ್ದಾರೆ. ಹಾಗೆ ಆಚಾರ್ಯರು ಕೂಡ, ಯತಿರಾಜರು ಹೊರಗಡೆ ಬಂದು ಅದನ್ನ ನೋಡ್ತಾ ಇದ್ದಾರೆ. ಎಲ್ಲ ಶಿಷ್ಯರೆಲ್ಲ ಬಂದು ನೋಡ್ತಾ ಇದ್ದಾರೆ. ಇವರು ಆಚಾರ್ಯರು ನೋಡಿದ್ರೆ ಎಲ್ಲ ಶಿಷ್ಯರೆಲ್ಲ ಬಂದಿದ್ದಾರೆ, ಆದ್ರೆ ಆಂಧ್ರ ಪೂರ್ಣರು ಬರಲ್ವಲ್ಲ ಅಂತ ಹೇಳಿ ಪೂರ್ಣರೇ ಪೂರ್ಣರೇ ಅಂತ ಕರಿತಾ ಇದ್ದಾರೆ, ಒಳಗಡೆ ಇದ್ದಾರೆ ಅವರು ಅಂತ. ಇವ್ರೇನ್ ಮಾಡಿದ್ರು, ಭವ್ಯವಾಗಿ ನಾನೀಗ ಬರೋ ಹಾಗಿಲ್ಲ ಆಚಾರ್ಯರೇ ಅಂತಾರೆ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಸ್ವಾಮಿಗೋಸ್ಕರ ನಾನು ಹಾಲು ಕಾಯಿಸ್ತಾ ಇದ್ದೀನಿ, ಅದನ್ನ ಬಿಟ್ಬಿಟ್ಟು ಹೇಗ್ ಬರಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ. ಇಲ್ಲಪ್ಪ, ಉತ್ಸವ ಮೂರ್ತಿ ಬರ್ತಾ ಇದೆ ಬರಲ್ವಾ ಅಂತಾರೆ. ನಿಮ್ಮ ಮೂರ್ತಿಯ, ನಿಮ್ಮ ಸ್ವಾಮಿಯನ್ನ ನೀವು ದರ್ಶನ ಮಾಡ್ಕೊಳ್ಳಿ, ಬೇಡ ಅಂತ. ಆದ್ರೆ ನನ್ನ ಸ್ವಾಮಿಗೋಸ್ಕರ ನಾನು ಹಾಲು ಕಾಯಿಸ್ದೆ ಬಿಟ್ಟು ಬಂದ್ರೆ ನನ್ನ ಸ್ವಾಮಿಗೆ ಯಾರು ಹಾಲು ಕೊಡ್ತಾರೆ? ಅದರಿಂದ ನಾನ್ ಮಾಡ್ಬೇಕು, ಅದು ಉಕ್ಕು ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ನನ್ನ ಸ್ವಾಮಿನ ನಾನ್ ನೋಡ್ಕೋತೀನಿ, ನಿಮ್ಮ ಸ್ವಾಮಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ. ಆವಾಗ ರಾಮಾನುಜರು, ಹಬ್ಬ ಎಂತ ಮಹಾನುಪ್ಪ ಇವನು ಅಂತ ಹೇಳಿ ತುಂಬಾ ಸಂತೋಷ. ಒಂದ್ಸಲ ಹೀಗೆಲ್ಲ ಆದಾಗ ಅವರಿಗೆ ತುಂಬಾ ಸಂತೋಷ ಆಗಿ ಒಂದು ಹಾಗೇ ಆಲಿಂಗನ ಮಾಡ್ಕೊಂಡ್ಬಿಟ್ರಂತೆ. ಆಲಿಂಗನ ಮಾಡ್ಕೊಂಡು, ನಿನ್ನಂತ ಭಕ್ತನ ಸ್ಪರ್ಶದಿಂದ ನಾನು ಪವಿತ್ರನಾದಪ್ಪ ಅಂತ ಹೇಳ್ಕೊತಾರತ್ತೆ. ಅಂತ ಒಂದು ಇದವರಿಗೆ. ಮತ್ತೊಂದು ಮಾರ್ಮಿಕವಾದ ಘಟನೆ, ಸಾಮಾನ್ಯ ಕಿಡಾಂಬಿ ಆಚಾನ್ ಅನ್ನೋರು ರಾಮಾನುಜರಿಗೆ ಯಾವಾಗಲೂ ಭೋಜನ ಎಲ್ಲ ತಯಾರು ಮಾಡೋದು ಅವರ ಒಂದು ಡ್ಯೂಟಿ. ಅದು ಹಿಂದೆನೆ ಒಂದು ಕತೆ ಹೇಳಿದ್ವಲ್ಲ ಘಟನೆ, ಅದ್ರ ಮೇಲೆ ಅವರೇ ಅಪಾಯಿಂಟೆಡ್ ಹಾಗೆ ಮಾಡ್ಬೇಕು. ಇವರು ಭಿಕ್ಷೆ ಎಲ್ಲ ಆದ್ಮೇಲೆ ಎಲೆ ಎತ್ತಬೇಕಲ್ಲ, ಎಲೆ ಎತ್ತ ಕೆಲಸ ಮಾತ್ರ ಇವರು ಆಂಧ್ರ ಪೂರ್ಣರು ಬಡಗಿನಂಬಿ ಏನೇ ಮಾಡ್ಬೇಕು, ಯಾವಾಗ್ಲೂ ಇನ್ಯಾರಿಗೂ ಬಿಡ್ತಿರ್ಲಿಲ್ಲ.
ಅವರ ಒಂದು ಎಲೆಯನ್ನ ಎತ್ತ ಕೆಲಸ ಹುಡುಗರಂಬೇನೆ ಮಾಡ್ಬೇಕು ಅಂತ ಹೇಳಿದಾಗ ಉಳಿದ ಶಿಷ್ಯರಿಗೆಲ್ಲ ಒಂಥರ ಅಸೂಯೆ ಅಂತ ಹೇಳಕ್ಕಾಗಲ್ಲ, ಅವ್ರಿಗೆ ಆಸೆ ಪಾಪ, ನಾವು ಎಲೆ ಎತ್ತುವಂತ ಒಂದು ಅವಕಾಶ ನಮ್ಗೆ ಸಿಗ್ಬೇಕು, ಯಾತಕ್ಕೆ ಹೀಗೆ ಆಗ್ತಾ ಇದೆ, ಇವರೇ ಎಲ್ಲ ತಗೊಂಡ್ಬಿಡ್ತಾರಲ್ಲ ಯಾವತ್ತು ಅಂತ ಹೇಳಿ ಇದ್ ಮಾಡ್ತಾರೆ. ಅದಕ್ಕೋಸ್ಕರ ಹೋಗಿ ಸಣ್ಣ ಕಂಪ್ಲೇಂಟ್ ಆಚಾರ್ಯರ ಬಳಿ, ನೀವು ನೋಡಿ ಇದು ಭಿಕ್ಷೆ ಆದ್ಮೇಲೆ ಆ ಎಲೆ ಎತ್ತ ಕೆಲಸ ಮಾತ್ರ ಒಡಗನಂಬಿನೇ ಮಾಡೋದು, ಯಾವಾಗ್ಲೂ ನಮ್ಗೆ ಅವಕಾಶನೇ ಸಿಕ್ಕಲ್ಲ ಹಾಗೆ ಹೀಗೆ ಅಂತ. ಏನೇನ್ ಮಾಡ್ತಾ ಏನೋ ಒಂದು ಮರ್ಮ ಇರ್ಬೇಕು ನೋಡೋಣ ಅಂತ ಹೇಳಿ ಒಂದ್ಸಲ ಹಾಗೆ ನೋಡ್ತಾರಂತೆ. ನೋಡ್ತಾ ಇದ್ದ ಇವ್ರೇನ್ ಮಾಡ್ತಾರೆ, ಆಚಾರ್ಯರೆಲ್ಲ ಇದ್ ಮಾಡಿ ಭಿಕ್ಷೆ ಎಲ್ಲ ಮುಗಿಸಿದ ಮೇಲೆ ಸ್ವೀಕಾರ ಆದ್ಮೇಲೆ ಹೊರಗಡೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದಾರೆ ಏನಾಯ್ತು ಅಂತ ಮರೆಯಲ್ಲಿ. ಇವರು ಒಡಗನಂಬಿ ಹೋಗ್ತಾರೆ. ಹೋಗ್ಬಿಟ್ಟು ಆಚಾರ್ಯರ ಎಲೆಯಲ್ಲಿರೋ ಉಚ್ಚಿಷ್ಟ ಇದೆಯಲ್ಲ ಅದೆಲ್ಲ ಪ್ರಸಾದ ಅಂತ ಹೇಳಿ ತಗೋತಾರಂತೆ ಅಂತ. ಅಂದ್ರೆ ಆಚಾರ್ಯರು ಅಂತ ಅಷ್ಟು ಭಕ್ತಿ. ಅದನ್ನ ನಮ್ಮ ಸ್ವಾಮಿಗಳ ವಿಷಯದಲ್ಲೂ ನೋಡ್ತಾ ಇದ್ವು ನಾವು, ರಂಗಪ್ರಿಯ ಸ್ವಾಮಿಗಳ ವಿಷಯದಲ್ಲೂ ಅವ್ರದ್ದಾದ್ಮೇಲೆ ಕೆಲವರು ಹಾಗೆ ತಗೋತಾ ಇದ್ರು ಅನ್ನೋದನ್ನ ನಾವು ನೋಡಿದೀವಿ. ಒಂದು ಅವರ ಪಾತ್ರೆಯಲ್ಲಿ ಮಿಕ್ಕಿರೋದು ಒಂದು ತರಹ ಉಚ್ಚಿಷ್ಟನೇ, ಅದನ್ನೂ ಕೂಡ ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ರು, ಎಲೆಯಿಂದಲೂ ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ರು, ಹಾಗೆ ಮಾಡ್ತಾ ಇದ್ರು ಉಂಟು. ಅದ್ರ ಅಷ್ಟೊಂದು ಗುರುವಿನ ವಿಷಯದಲ್ಲಿ ಒಂದು ತಲ್ಲೀನತೆ ಇದ್ದಾಗ ಇದೆಲ್ಲ ಮಾಡ್ತಾರೆ. ಹಾಗೆ ಇವ್ರು ಮಾಡ್ತಾ ಇದ್ರಂತೆ. ಇದನ್ನ ನೋಡ್ಬಿಟ್ಟು ಆಚಾರ್ಯರು ಓ ಹೀಗ್ ಮಾಡ್ತಾನ, ಅದಕ್ಕೋಸ್ಕರ ಇವನೇ ಮುಂದಕ್ಕೆ ಹೋಗ್ತಾನ ಎಲೆ ಎತ್ತೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಒಂದ್ ಕೆಲಸ ಮಾಡೋಣ ಅಂತ ಹೇಳಿ ಇದು ಭಿಕ್ಷೆ ಆದ್ಮೇಲೆ ಪ್ರಸಾದ ತಗೊಂಡ್ರು, ಪೂರ್ತಿ ಖಾಲಿ ಮಾಡ್ಬಿಟ್ಟೆ, ಎಲೆಯಲ್ಲಿ ಏನೂ ಇರ್ಲಿಲ್ವಂತೆ, ಖಾಲಿ ಮಾಡಿ ಬಂದ್ಬಿಟ್ಟೆ ನೋಡೋಣ ಅಂತ. ಅವತ್ತು ಹೋಗ್ತಾರೆ, ಹೋದಾಗ ಆಂಧ್ರಪುರ ಹೋಗ್ತಾರೆ, ಅಲ್ಲಿ ಹೋದಾಗ ಏನಿಲ್ಲ ಎಲ್ಲ ಖಾಲಿ ಇದೆ, ಸರಿ ಹಾಗೆ ಬಂದ್ಬಿಟ್ಟು ಎಲೆ ಎತ್ಕೊಂಡು ಬಿಟ್ಟು ಬಂದ್ಬಿಟ್ರು. ಅವತ್ತೆಲ್ಲ ಉಪವಾಸವಂತೆ, ಏನು ತಗೊಳ್ಳಿಲ್ಲ ಅಂತ. ಇದು ಉಪವಾಸ ಇದ್ದಾರೆ ಅವರು, ಅವತ್ತೇನು ಸಿಗದೆ ಇರೋದ್ರಿಂದ ಅಂತ ಕೇಳಿದಾಗ ಫಸ್ಟ್ ಆಚಾರ್ಯರು ಉಚ್ಚಿಷ್ಟ ಆಮೇಲೆ ಮುಂದಕ್ಕೆ ಅಂತ ಹೇಳೋ ಅಂತ ಒಂದು ಮನಪ್ರವೃತ್ತಿ ಇತ್ತಲ್ಲ, ಅಂಥ ಒಂದು ಮಹಾತ್ಮರು. ಅದನ್ನ ಕೇಳಿದಾಗ ಆಚಾರ್ಯರಿಗೆ ತುಂಬಾ ಸಂತೋಷ ಆಗೋಯ್ತಂತೆ. ಏನಪ್ಪ ಇಂಥ ಭಕ್ತ ಅಂತ ಹೇಳಿ ಅವ್ರು ಹೇಳಿದ್ರಂತೆ, ಜಿತೋಸ್ಮಿ ಅಂತ ಹೇಳಿದ್ರಂತೆ, ನನ್ನನ್ನು ನೀನು ಗೆದ್ದು ಬಿಟ್ಟಪ್ಪ, ನಿನ್ನಿಂದ ನಾನು ಸೋತ ಹೋಗ್ಬಿಟ್ಟೆ ಅಂತ ಹೇಳೋ ಅರ್ಥದಲ್ಲಿ ಜಿತೋಸ್ಮಿ ಅಂತ ಹೇಳಿ ಕೈ ಮುಗಿದ್ರಂತೆ ಅವ್ರಿಗೆ. ಅಂತ ಒಂದು ಆಂಧ್ರಪೂರ್ಣರು. ಅವರ ಪಾದಿಕೆಗಳನ್ನ ಹಾಗೇ ಒಂದು ಪ್ರತಿಮೆಯನ್ನ ಮಾಡಿ ಅಲ್ಲೇ ಇಟ್ಕೊಂಡ, ಕೊಳ ಅಂತ ಹೇಳ್ದಲ್ಲ, ಕೊಳದ ಹತ್ರ ಒಂದಿಟ್ಕೊಂಡು ನಿತ್ಯವೂ ಕೂಡ ಅದನ್ನ ಆರಾಧನೆ ಮಾಡ್ತಿದ್ರು. ಮುಂದಕ್ಕೂ ಕೂಡ ಅವರು ಅದನ್ನ ಆರಾಧನೆ ಮಾಡ್ತಾ ಇದ್ರಂತೆ. ಮಾಡ್ತಾ ಇದ್ದ ಅಷ್ಟೇ ಇಲ್ಲ, ನಮ್ಮ ವಂಶದ ಸ್ವತ್ತಿದು ಆಸ್ತಿ ಅಂತ ಹೇಳಿ ಹೇಳ್ತಾ ಇದ್ರಂತೆ. ಆ ಒಂದು ಮಟ್ಟದಲ್ಲಿ ಅವರು ಸಂತೋಷವಾಗಿ ಅದನ್ನ ಆಚಾರ್ಯರ ಒಂದು ಪಾದಿಕೆಗಳನ್ನ ಅವರು ಪೂಜೆ ಮಾಡ್ತಾ ಇದ್ರು. ಈಗಲೂ ಅದಿದೆ ಅಂತ ಹೇಳ್ತಾರೆ. ಅದೇ ಮುಖ್ಯರಾದ ಶಿಷ್ಯರು ಆಚಾರ್ಯರಿಗೆ 8 ಜನ ಅಷ್ಟದಿಗ್ಗಜಗಳು ಅಂತ ಹೇಳ್ತಾರೆ. ಅದರಲ್ಲಿ ಆಂಧ್ರಪೂರ್ಣರು ಒಬ್ರು ಅನ್ನೋದನ್ನ ಪ್ರಾಸಂಗಿಕವಾಗಿ ಜ್ಞಾಪಿಸ್ಕೋತೀನಿ. ಆ ಪಾದತೀರ್ಥ ಅಂತ ಹೇಳಿದ್ವಲ್ಲ, ಕೊಳ ಅಂತ ಹೇಳಿದ್ವಲ್ಲ, ಆ ನೀರಿಂದಲೇ ತೀರ್ಥದಿಂದಲೇ ಆಚಾರ್ಯರಿಗೆ ರಾಮನಾಥಪುರದಲ್ಲಿ ಅವರ ಒಂದು ತಿರುನಕ್ಷತ್ರದ ದಿವಸ ಅಭಿಷೇಕ ಮಾಡ್ತಾರಲ್ಲ, ಈ ಕೊಳದಿಂದ ನೀರು ತಗೊಂಡೋಗಿ ಇವತ್ತು ಕೂಡ ಅಭಿಷೇಕ ಮಾಡ್ತಾರೆ ಎಂಬುದಾಗಿ ಕೇಳ್ತೀವಿ. ಅಷ್ಟು ಪವಿತ್ರವಾದ ಕೊಳ ಅದು ಎಂಬುದಾಗಿ ಭಾವಿಸ್ತೀವಿ ಅದನ್ನ. ಸರಿ, ಇದಾಯಿತು. ಇನ್ನು ಇಲ್ಲೇ ಉಳಿಯಕ್ಕಾಗಲ್ಲ. ಇಲ್ಲಿ ಒಂದು ಸಾಲಿಗ್ರಾಮದ ಒಂದು ಘಟನೆ ಇದೆ, ಬಹಳ ಮುಖ್ಯವಾದ ಘಟನೆ. ಅದು ಸದ್ಯಕ್ಕೆ ನಾನು ಹೇಳಕ್ ಹೋಗಲ್ಲ, ಮುಂದೆ ಯಾವಾಗ್ಲಾದ್ರೂ ಹೇಳೋಣ. ನೋಡೋಣ, ಈಗ ಮುಂದಕ್ಕೆ ಹೋಗೋಣ, ಇಲ್ಲದೆ ಇದ್ರೆ ಮುಂದೆ ಹೋಗಕ್ಕಾಗಲ್ಲ. ಅಲ್ಲಿಂದ ಅವರು ತೊಂಡನೂರ್ ಕಡೆ ಹೋಗ್ಬೇಕು. ತೊಂಡನೂರು ಮೇಲ್ಕೋಟೆ ಹತ್ತತ್ರ ಇದೆ, ಆ ಕಡೆ ಪ್ರಯಾಣ ಬೆಳೆಸ್ಬೇಕು ಅಂತ. ಯಾತಕ್ಕೆ ತೊಂಡನೂರು ಅಂತ ಹೇಳಿದ್ರೆ, ತೊಂಡನೂರಲ್ಲಿ ಒಬ್ಬ ಶಿಷ್ಯರಿದ್ದಾರೆ, ಭಕ್ತರಿದ್ದಾರೆ. ಅವ್ರಿಗೆ ತೊಂಡನೂರು ನಂಬಿ ಅಂತಲೇ ಹೆಸರು. ಅವರು ನೇರವಾಗಿ ಆಚಾರ್ಯರನ್ನ ನೋಡಿರಲ್ಲ, ಆದ್ರೆ ಅವ್ರ ಬಗ್ಗೆ ತುಂಬಾ ಕೇಳಿದ್ದಾರೆ, ನೋಡ್ಬೇಕು ಅನ್ನೋ ಆಸೆ ಇದೆ ಅವರಿಗೆ. ಈಗಾಗಲೇ ಪ್ರಸಿದ್ಧಿಗೆ ಬಂದ್ಬಿಟ್ಟಿದೆ, ರಾಮಾಯಣದಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಇದು ಸೇಫ್ ರೀಜನ್ ಆಗೋಯ್ತು ಕರ್ನಾಟಕ ಅನ್ನೋದು, ಚೋಳರಾಜನ್ ಏನೋ ಇದೇನಿಲ್ಲ. ಆದ್ರಿಂದ ಇಲ್ಲಿ ಬಂದ ಮೇಲೆ ಇವರೇನೇ ಅದು ಒಂದು ಗೊತ್ತಾಗೋಯ್ತು. ಅದರಿಂದ ಇವ್ರನ್ನ ಕಾಣಬೇಕು, ಅವ್ರನ್ನ ಹೇಗಾದ್ರೂ ಮಾಡಿ ತೊಂಡನೂರು ಕರೆಸ್ಕೋಬೇಕು ಅಂತ ಅವನಿಗೆ ಆಸೆ. ಇವ್ರಿಗೂ ಕೂಡ ತೊಂಡನೂರು ನಂಬಿ ಇದಲ್ಲ ಭಕ್ತ ಅವನು ಅಂತ ಕೇಳಿದ್ದಾರೆ, ಇವರು ನೋಡಿಲ್ಲ. ಹಾಗಾಗಿ ಆ ಭಕ್ತ ನೋಡ್ಬೇಕು ಅಂತ ಇವ್ರಿಗೂ ಆಸೆ, ಎರಡೂ ಇದೆ. ಹಾಗಾಗಿ ಅದ್ರ ಕರೆಸೋದು ಹೇಗೆ, ಅವರು ಬನ್ನಿ ಅಂತ ಹೇಳಿದ್ರೆ ಹಾಗೆಲ್ಲ ಬರಲ್ಲ.
ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಒಂದ್ ಐಡಿಯಾ ಮಾಡ್ತಾನೆ. ಅಲ್ಲಿ ಇವರಿದ್ದಾರೆ, ಆ ರಾಜ ಬಿಟ್ಟಿದೇವ ಅಂತ ಹೇಳಿದ್ನಲ್ಲ, ಆ ಬಿಟ್ಟಿದೇವನ್ನ ಮೀಟ್ ಮಾಡ್ತಾರೆ. ಬಿಟ್ಟಿದೇವನಿಗೆ ಹೋಗಿ ಹೇಳ್ತಾರೆ, ಈಗ ಆಚಾರ್ಯರು ಹೀಗೆ ಬಂದಿದ್ದಾರೆ, ಇವನ್ ಹೇಗಾದ್ರೂ ನಮ್ ಕಡೆ ಕರೆಸ್ಕೋಬೇಕು ಅಂತ. ಅದಕ್ಕೆ ಉಪಾಯ ಮಾಡಿದಾಗ ಅವನ ರಾಣಿ ಇದೆಯಲ್ಲ ಶಾಂತಲಾದೇವಿ ಅಂತ, ಅವಳು ನಾಟ್ಯ ಸರಸ್ವತಿ ಅಂತಲೇ ಅವಳಿಗೆ ಬಿರುದುಂಟು. ಅವಳು ಶಾಂತಲಾದೇವಿ ಅವಳು ಜೈನ ಪಂಥಕ್ಕೆ ಸೇರಿದವಳು. ಅವಳೇನ್ ಮಾಡ್ತಾಳೆ, ಒಂದು ಉಪಾಯ ಮಾಡ್ಬೋದು, ಇವ್ರು ಹೇಗಾದ್ರೂ ಕರೆಸ್ಕೋಬೇಕು ಅಂತಿದೆಯಲ್ಲ, ಅವಳ ಮಗಳಿದ್ದಾಳಲ್ಲ, ಮಗಳಿಗೆ ಪಿಶಾಚಿ ಹಿಡಿದಿದೆ. ಪಿಶಾಚಿ ಹಿಡಿದು ಏನೇನೋ ಔಷಧಿಗಳನ್ನ ಮಾಡ್ತಾರೆ, ಯಾವ ಔಷಧಿ ಮಾಡಿದ್ರು ಸರೋಗ್ತಿರ್ಲಿಲ್ಲ ಆ ರಾಜನ ಮಗಳಿಗೆ. ಸರಿ, ಇವ್ರು ಜೈನರೆಲ್ಲ ಇದಾರಲ್ಲ, ಅವರೆಲ್ಲ ಮಂತ್ರ ಮಾಟ ಎಲ್ಲ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್ಗಳು, ಅವ್ರನ್ನ ಕರೆಸಿ ಎಲ್ಲ ಮಾಡ್ತಾರೆ, ಅದು ಏನ್ ಪ್ರಯೋಜನ ಆಗಿಲ್ಲ, ಏನ್ ಮಾಡೋದಾಗಲ್ಲ. ತುಂಬಾ ಸಿಕ್ಕಾಪಟ್ಟೆ ಕೂಗೋದು ಮಾತಾಡೋದು, ಬಟ್ಟೆ ಎಲ್ಲ ಹರ್ಕೊಳ್ಳೋದು, ಹೀಗೆಲ್ಲ ಮಾಡ್ತಿದ್ಲು. ರಾಜನಿಗೆ ಹಿಂಸೆ ಆಗ್ತಿತ್ತು, ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅವನಿಗೆ ಒಂದು ವಿಷಯ ಗೊತ್ತಿತ್ತು, ಶಾಂತಲಾದೇವಿಗೆ ಒಂದು ವಿಷಯ ಗೊತ್ತಿತ್ತು, ಹಿಂದೆ ಚೋಳರಾಜನ ಮಗಳಿಗೆ ಹೀಗೆ ಬ್ರಹ್ಮರಾಕ್ಷಸ ಹಿಡಿದು ಹೋಗಲಾಡಿಸಿದ್ದಾರೆ ಇವರು ಅಂತ. ಅದ್ ಹೇಗಾದ್ರೂ ಮಾಡಿ ಇವ್ನ ಕರೆಸ್ಬಿಟ್ರೆ ನಮ್ಮ ಮಗಳಿಗೂ ಆ ಪಿಶಾಚಿ ಓಡಿಸೋ ಇದಾಗತ್ತೆ, ಸರೋಗುತ್ತೆ, ನಾರ್ಮಲ್ ಆಗ್ಬಿಡ್ತಾಳೆ ಅಂತ ಹೇಳಿ ಇದೇ ಒಂದು ಕಾರಣ ಇಟ್ಕೊಂಡು ಕರೆಯೋಣ ಅಂತ ಹೇಳಿ ಆ ಭಕ್ತರಿದಾರಲ್ಲ ತೊಂಡನೂರ್ ನಂಬಿ ಅವ್ರು ಹೇಳಿದ್ರಂತೆ, ಈ ಕಾರಣದಿಂದ ಅವ್ರು ಕರೆಸಿ ಅವ್ರನ್ನ ಅಂತ. ಇವ್ರೇನ್ ಮಾಡಿದ್ರು, ಹಾಗೆ ಹೋಗಿ ರಾಮಾನುಜರು ಪ್ರಾರ್ಥನೆ ಮಾಡ್ಕೊಂಡ್ರಂತೆ, ಹೀಗೆ ಒಂದು ವಿಷಯ ಇದೆ, ತಾವು ದಯವಿಟ್ಟು ಬರಬೇಕು, ಬಂದು ಆ ಮಗು ತುಂಬಾ ಒದ್ದಾಡ್ತಾ ಇದೆ, ಅವಳ ಕಾರಣದಿಂದ ಅವರ ತಂದೆ ತಾಯಿಗಳು ರಾಜ ರಾಣಿ ಎಲ್ಲ ಒದ್ದಾಡ್ತಾ ಇದ್ದಾರೆ, ತಾವು ಬರ್ಬೇಕು ಅಂತ. ಇವರು ಬೇಡಪ್ಪ, ನಾನ್ ಬರಲ್ಲ, ಈ ರಾಜ ಮಹಾರಾಜರ ಸಹವಾಸ ಬೇಡ, ನಾನ್ ಚೋಳರಾಜ ಅಂತ ತುಂಬಾ ಅನುಭವಿಸ್ಬಿಟ್ಟಿದ್ದೀರಿ, ಈ ಖಂಡಿತ ಬೇಡ ಅಂತೆಲ್ಲ ಹೇಳ್ತಾರೆ. ಇವರು ನಂಬಿ ತುಂಬಾ ಆರ್ಗ್ಯ ಮಾಡ್ತಾರೆ, ಹಾಗೆ ಮಾಡಿ ಕೊನೆ ಕನ್ವಿನ್ಸ್ ಮಾಡಿ ಇವ್ರನ್ನ ಬರೋ ಹಾಗೆ ಒಪ್ಕೊಳ್ಳೋ ಹಾಗೆ ಮಾಡ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ನಾನು ಅರಮನೆಗೆ ಬರಲ್ಲ, ಹೊರಗಡೆ ಇರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ಅರಮನೆಗೆ ಬರ್ಬೇಕು ಅಂತ ಹೇಳಿ ಮಾಡಿದಾಗ ರಾಜ ಇದು ಅವ್ರು ಒಪ್ಕೊಂಡಲ್ಲ, ಅದೇ ದೊಡ್ಡ ವಿಷಯ ಅಂತ ಹೇಳಿ ಎಲ್ಲಾ ಸಕಲ ಗೌರವದಿಂದ ಅವ್ರನ್ನ ಬರ್ಮಾಡ್ಕೊಂಡಂತೆ, ಎಲ್ಲ ಕರ್ಕೊಂಬನ್ನಿ ಅಂತ ಹೇಳಿ ಎಲ್ಲ ಬಂದಾಗ ತಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಆಸನ ಕೊಟ್ಟು ಮಾಡಿ ಅರಿಕೆ ಮಾಡ್ಕೊಂಡಂತೆ, ಹೀಗಾಗಿದೆ ಮಗಳಿಗೆ ಅಂತ. ಹೌದಾ ಅಂತ ಹೇಳಿ ಇವರು ನರಸಿಂಹನ ಪ್ರಾರ್ಥನೆ ಮಾಡ್ಕೋತಾರಂತೆ, ಅಪ್ಪ ನರಸಿಂಹದೇವ, ಹೀಗಾಗಿದೆಯಲ್ಲ ಮಗುಗೆ, ಏನೋ ವಾಸಿ ಮಾಡಪ್ಪ, ಇವಳನ್ನ ಹಿಡಿದಿರೋ ದುಷ್ಟಶಕ್ತಿ ಓಡ್ ಹೋಗ್ಲಿಪ್ಪ, ಇವಳನ್ನ ಬಿಟ್ಟು ತೊಲಗಲಿಪ್ಪ ಅಂತ ಹೇಳಿ ನೀನೇ ಅನುಗ್ರಹ ಮಾಡ್ಬೇಕಪ್ಪ ಅಂತ ಹೇಳಿ ಕಮಂಡಲುವಿಂದ ಒಂದು ಸ್ವಲ್ಪ ನೀರು ತೆಗೆದು ಅವಳ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ರಂತೆ. ಪ್ರೋಕ್ಷಣೆ ಮಾಡಿ ಮತ್ತೆ ಪ್ರಾರ್ಥನೆ ಮಾಡ್ಕೋತಾರೆ, ಹೇಗಾದ್ರೂ ಮಾಡಿ ನೀನೇ ಮಾಡ್ಬೇಕಪ್ಪ ನರಸಿಂಹ ಅಂತ ಹೇಳಿ ಮತ್ತೆ ಎರಡನೇ ಸಲ ಪ್ರೋಕ್ಷಣೆ ಮಾಡಿದ ತಕ್ಷಣ ಅವಳಿಗೇನೋ ಒಂಥರ ಚೇಂಜ್, ಒಂಥರ ಗಹಳ ಅಂತ ಇದಾಯ್ತು, ಚೇಂಜ್ ಆಯ್ತು. ಹಾಗೆ ಓಡ್ ಹೋಗಿ ತಮ್ಮ ಅಮ್ಮನ ಹತ್ರ, ಅಂದ್ರೆ ರಾಣಿ ಹತ್ರ ಹೋಗ್ಬಿಟ್ಟು, ನನಗೆ ಈಗ ಚೆನ್ನಾಗಿ ನನಗೆ ಅಲಂಕಾರ ಮಾಡು ಅಂತ ಹೇಳಿ ಹೇಳಕ್ ಶುರು ಮಾಡಿದ್ರೆ, ಅವಳಿಗೆ ಏನ್ ಇದ್ದಕ್ಕಿದ್ದಾಗ ಅಲಂಕಾರ ಮಾಡೋದು ಬಂದಿದ್ದಾಳಲ್ಲ, ಯಾವತ್ತೂ ಇಲ್ಲ, ಇಷ್ಟು ದಿವಸ ಇರ್ಲಿಲ್ವಲ್ಲ ಅಂತ ಹೇಳಿ ಅಂತ ಆಯ್ತು ವಾಚ್ ಮಾಡ್ತಾ ಇದ್ದಾರ ಏನ್ ಮಾಡ್ತಾರೆ ಅಂತ. ಹಿಂದೆ ಹೇಗಿದ್ಲು ಹಾಗಾಗ್ಬಿಟ್ಟಿದ್ದಾಳೆ ಅವಳು. ವಾಸ್ತವವಾಗಿ 2 ಸಲ ಪ್ರೋಕ್ಷಣೆ ಮಾಡಿದ್ದು, ಪ್ರಾರ್ಥನೆಯಿಂದ ಮಾಡಿದ್ದು, ಒಂಥರ ಉತ್ಕಟವಾದ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದ್ದು, ಎಲ್ಲವೂ ಕೂಡ ಆತರ ಕೆಲಸ ಮಾಡಿದ್ದೆ. ತಮ್ಮ ಪಾದವನ್ನೇ ಅವಳು ಶಿರಸ್ ಮೇಲೆ ಇಟ್ರು ಅನ್ನೋದು ಒಂದು ವರ್ಷನ್ ಇದೆ. ಹೇಗಾದ್ರೂ ಆಗ್ಲಿ ಆ ತೀರ್ಥಕ್ಕೂ ಅಷ್ಟೇ ಮಹಿಮೆ ಇದ್ದೇ ಇರುತ್ತೆ, ಅದನ್ನ ನಾವು ಇಲ್ಲಿ ಗಮನಿಸ್ಬೇಕು. ಅದ್ ಮಾಡಿದಾಗ ಅದು ಒಂದಾಯ್ತು, ತುಂಬಾ ಸಂತೋಷ ಆಗಿತ್ತು. ರಾಜನ ಸಂತೋಷ ಆಯ್ತು, ರಾಣಿ ಸಂತೋಷ ಆಯ್ತು, ಅವಳಿಗೂ ಸಂತೋಷ ಆಯ್ತು, ಅಲ್ಲಿದ್ದ ಜನಗಳಿಗೆ ಅಷ್ಟೂ ಜನಕ್ಕೂ ಸಂತೋಷ ಆಯ್ತು, ಪರಮಾನಂದ ಆಯ್ತು. ಹಾಗೆ ಇನ್ನೇನು ಬಡಾನಿಗೆ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತಾರೆ ರಾಜ ರಾಣಿ ಎಲ್ಲ ಮಾಡ್ಬಿಟ್ಟು, ನನ್ನನ್ನ ತಮ್ಮ ಶಿಷ್ಯರಾಗಿ ಸೇರಿಸ್ಕೋಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಮತವನ್ನೇ ಬದಲಾಯಿಸ್ಕೊಂಡ್ಬಿಡ್ತಾನೆ ಅವನು, ಬದಲಾಯಿಸ್ಕೊಳ್ಳೋಷ್ಟು ಮೊದ್ಲೇ ಹೇಳಿರ್ತಾರೆ, ಏನಾದ್ರೂ ಇದಾದ್ರೆ ಒಳ್ಳೇದಾದ್ರೆ ಅವನು ಅದಕ್ಕೋಸ್ಕರ ಮತ ಚೇಂಜ್ ಮಾಡ್ಬೇಕು ಅಂತ ನಾನು ಹೇಳಲ್ಲ, ಆ ತರಹ ಅಪವಾದ ಬರಬಾರದು, ಈ ತರ ಏನೋ ಉಪಕಾರ ಮಾಡಿದ್ರು ಅಪಕಾರ ಆಯ್ತು ಅಂತ ಹಾಗೆಲ್ಲ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿರ್ತಾರೆ ನಂಬಿ ಹತ್ರ. ಅವನು ಒಪ್ಕೊಂಡಿರ್ತಾರೆ. ಆದ್ರೆ ಇವನು ಸಹಜವಾಗಿ ತುಂಬಾ ಮನಃಪೂರ್ವಕವಾಗಿ ಒಪ್ಕೊಂಡು, ನಾನು ಶ್ರೀ ವೈಷ್ಣವ ಧರ್ಮವನ್ನೇ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ನನಗೆ ಸಮಾಶಯನ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾನೆ. ಆಚಾರ್ಯರು ಮಾಡ್ತಾರೆ, ಮಾಡಿಬಿಟ್ಟು ಶ್ರೀ ವೈಷ್ಣವನಾಗಿ ಸ್ವೀಕರಿಸ್ತಾರೆ. ಅವನಿಗೆ ಬಿಟ್ಟಿದೇವ ಅನ್ನೋ ಹೆಸರಿಗೆ ಬದಲು ವಿಷ್ಣುವರ್ಧನ ಅನ್ನೋ ಹೆಸರನ್ನ ಅವನು ಕೊಡ್ತಾರೆ ಅನ್ನೋದು ಆಯ್ತು. ವಿಷ್ಣುವರ್ಧನ
ಇದು ಬಿಟ್ಟಿದೇವ ಕನ್ವರ್ಟ್ ಆಗ್ಬಿಟ್ಟ, ಶ್ರೀವೈಷ್ಣವನಾಗ್ಬಿಟ್ಟ, ಜೈನನಾಗಿದ್ದವನು. ಈ ಜೈನ ಸನ್ಯಾಸಿಗಳಾಗ್ಲಿ ಅವ್ರ ಪಂಡಿತರಾಗ್ಲಿ ಬಿಡ್ತಾರಾ? ಇದೇ ಇರೋದು. ನಮಗೆಲ್ಲ ಹೇಳದೆ ರಾಜನ್ನೇ ಕನ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಇವರು, ಅದ್ ಹೇಗ್ ಮಾಡಕ್ ಸಾಧ್ಯ ಆಯ್ತು, ನಾವು ಬಿಡಲ್ಲ ಅಂತ ಹೇಳಿ ಇವ್ರ ಹತ್ರ ಬಂದು ಅಟ್ಯಾಕ್ ಮಾಡಕ್ ಬಂದಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮನ್ನ ವಾದದಲ್ಲಿ ಸೋಲಿಸ್ಬೇಕು ನೀವು, ಅವಾಗ್ಲೇ ನಾವು ಒಪ್ಕೊಳ್ಳೋದು, ಇಲ್ದೇ ಇದೆ ಸಾಧ್ಯ ಇಲ್ಲ ಅಂತ ಹೇಳಿ. ನಮ್ಮ ರಾಜ ಚೇಂಜ್ ಆಗಬಾರದು, ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿ ರಾಜ ಚೇಂಜ್ ಆಗ್ಬಿಟ್ಟಿದ್ದಾರೆ. ಇವ್ರು ಒಪ್ಕೊಳ್ಳಲ್ಲ ಅಂತಿದ್ದಾರೆ. ಮಾಡಕ್ ಆಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಯ್ತು ಅಂತ ಹೇಳಿ ಹೇಳ್ತಾರೆ. ಎಷ್ಟು ಜನಪ್ಪ ಅಂತ ಹೇಳಿದ್ರೆ, ಒಂದು ಅಕೌಂಟ್ ಪ್ರಕಾರ 10,000 ಜನ ಅದ್ವೈತಿಗಳು, ಜೈನರೇ ಪ್ರಧಾನರಲ್ಲಿ, ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ ಒಟ್ಟಿಗೆ. ಇನ್ನೊಂದ್ ಕಡೆ 1000 ಜನ ಅಂತ ಹೇಳ್ತಾರೆ, 1000 ಜನ ಅಂತ ಹೇಳ್ತಾರೆ, ಬೇರೆ ಬೇರೆ ವರ್ಷನ್ಸ್ ಇದೆ. ಈ ಒಟ್ಟಲ್ಲಿ ಇರ್ಲಿ 1000 ಜನ ಅಂತ ಇಟ್ಕೊಳ್ಳ, ಅಷ್ಟು ಜನ ಬಂದಿದ್ದಾರೆ. ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟು ಜನವೂ ಕೂತ್ಕೊಂಡು ಪ್ರಶ್ನೆ ಕೇಳ್ತೀವಿ, ಏಕಕಾಲದಲ್ಲಿ ಕೇಳ್ತೀವಿ, ನೀವು ಅಷ್ಟು ಜನಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿ ಉತ್ತರ ಕೊಟ್ರೆ, ಸಮರ್ಪಕವಾಗಿ ಉತ್ತರ ಕೊಟ್ರೆ ಆವಾಗ ನಾವು ನಿಮ್ಮನ್ನು ಒಪ್ತೀವಿ, ನಿಮ್ಮ ಮತವನ್ನ ಅಂಗೀಕರಿಸ್ತೀವಿ ನಾವು ಅಂತ ಹೇಳಿ. ಇವ್ರ ಅಂಗೀಕಾರ ಸಿಗೋದಕ್ಕೆ ಇಷ್ಟೆಲ್ಲ ಮಾಡ್ಬೇಕಾಗತ್ತೆ. ಅವ್ರು ಹೇಳ್ದ, ಆಯ್ತು ನಂದು ಒಂದು ಷರತ್ತಿದೆ ಅಂತ ಹೇಳಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ನಾನು ಕೂತ್ಕೊಂಡಿರೋ ಜಾಗದಲ್ಲಿ, ಉತ್ತರ ಕೊಡೋ ಜಾಗದಲ್ಲಿ ಒಂದು ಪರದೆ ಹಾಕಬೇಕು, ಒಂದು ಸ್ಕ್ರೀನ್ ತರ ಹಾಕ್ಬೇಕು ಸುತ್ತಲೂ. ನಾನು ಒಳ್ಳೆ ಇರ್ತೀನಿ, ಯಾರು ಕೂಡ ಸ್ಕ್ರೀನ್ ತೆಗಿಬಾರದು, ಇದು ಮುಗಿಯೋವರೆಗೂ ತೆಗಿಬಾರದು, ಯಾರು ನೋಡಬಾರದು ಅಂತ ಹೇಳಿದ್ರಂತೆ. ಆಯ್ತು, ಅದಕ್ಕೆ ನಂದು ನಿಮ್ ಪಾರ್ಟಿ ಒಳಗಡೆ ಕೂತ್ಕೊಳ್ಳಿ, ನಮ್ಗೇನು ಪರವಾಗಿಲ್ಲ, ನಮ್ಗೆ ಉತ್ತರ ಸಿಕ್ಕಿದ್ರೆ ಸಾಕು ಅಂತ ಅವ್ರಿಗೆ ಮನಸ್ಸಲ್ಲಿ. ಸರಿ ಆಯ್ತು. ಎಲ್ಲಿ ನಡೀತಪ್ಪ ಇದು ಅಂತ ಹೇಳಿದ್ರೆ, ತೊಂಡನೂರಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ಲ, ತೊಂಡನೂರು ನಂಬಿ ಅಂತಲೇ ಅದು ಅಲ್ಲಿದೆ. ಆ ಜಾಗದಲ್ಲಿ ಒಂದು ದೊಡ್ಡ ಹಾಲ್ ಇದೆ, ಅಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಕೂತಿದ್ದ ಜಾಗದಲ್ಲಿ ಸ್ಕ್ರೀನ್ ಎಲ್ಲ ಹಾಕಿದ್ದಾರೆ, ಸುತ್ತಲೂ ಕವರ್ ಮಾಡ್ಬಿಟ್ಟಿದ್ದಾರೆ, ಯಾರು ನೋಡದೆ ಇರೋ ಹಾಗೆ. ಆಯ್ತು, ಕೇಳಬಹುದು ಅಂತ ಹೇಳ್ತಾರೆ. ಕೇಳ್ಬೋದು ಅಂತಾಗ ಪ್ರಶ್ನೆ ಒಬ್ಬರಾದ್ಮೇಲೆ ಒಬ್ಬರು ಪ್ರಶ್ನೆ ಕೇಳ್ತಾನೇ ಇದ್ದಾರೆ. ಸಾವಿರಾರು ಪ್ರಶ್ನೆಗಳು ಬಂದ್ಬಿಡ್ತು. ಕಾಲದಲ್ಲಿ ಕೊಡ್ಬೇಕು ಅಂದಾಗ ಇವರು ಕೂಡ ಒಂದಾದ್ಮೇಲೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾನೇ ಇದ್ದಾರೆ. ಎಲ್ಲ ಪಟ 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 ಅಂತ ಅಷ್ಟು ಜನಕ್ಕೂ ಉತ್ತರ ಕೊಡ್ತಾರೆ. ಅವ್ರಿಗೆ ಆಶ್ಚರ್ಯ, ಏನಿದ್ದು ಇಷ್ಟು ಶರಮಾರಿ ಅಂತ ಹೇಳ್ತೀವಲ್ಲ ಹಾಗೆ ಪ್ರಶ್ನೆಗಳು ಬರ್ತಾ ಇದೆ, ಅಷ್ಟಕ್ಕೆ ಉತ್ತರ ಕೊಡ್ತಾ ಇದಾರಲ್ಲ, ಹೇಗೆ ಇವರು, ಏನು, ಯಾರಿವರು ಅಂತ ಹೇಳಿ ಆಶ್ಚರ್ಯ ಆಗತ್ತಂತೆ. ಅದು ಉತ್ತರಗಳೆಲ್ಲ ಸಮರ್ಪಕವಾಗಿದೆ. ಅವರು ಉತ್ತರ ಕೊಟ್ಟ ಮೇಲೆ ಮರು ಪ್ರಶ್ನೆ ಕೇಳೋ ಹಾಗಿರಲ್ಲ, ಇನ್ನೊಬ್ರು ಕೇಳ್ತಾರೆ ಅಲ್ಲ, ಆದ್ಮೇಲೆ ಇವ್ರಿಗೇನು ವಾದಕ್ಕೆ ವಿಷಯನೇ ಇಲ್ಲ, ಹಂಗಾಗೋಯ್ತು. ಇವ್ರು ಹೇಳೋ ಸರಿಯಾಗೇ ಇದೆಯಲ್ಲ ಅಂತ ಅನಿಸ್ತಾ ಇದೆ ಅವ್ರಿಗೆ. ಹಾಗಾಗಿ ಒಪ್ಕೊಳ್ಳೋ ಹಾಗಾಗಿದೆ. ಇಷ್ಟಾದ್ಮೇಲೆ ಪರಾಜಯವಾಯಿತು. ರಾಜ ನೋಡ್ದ, ಇವೆಲ್ಲ ಉತ್ತರ ಕೊಡಕ್ ಆಗಲ್ಲ, ಅವ್ರ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ, ನಿಮ್ ಪ್ರಶ್ನೆಗೆಲ್ಲ ಸಮರ್ಪಕ ಉತ್ತರ ಕೊಟ್ಬಿಟ್ಟಿದ್ದಾರೆ, ನೀವು ಸೋತ್ ಹೋದ್ರಿ ಅಂತ ಹೇಳಿ ಪರಾಜಯ ಒಪ್ಕೋಬೇಕು ಅಂತ ಅವ್ನು ಹೇಳ್ತಾ ಇದ್ದಾನೆ. ಆಯ್ತು ಅಂತ ಹೇಳಿ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ. ಇದ್ರ ಮಧ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಪಂಡಿತ ಏನ್ ಮಾಡ್ತಾನೆ, ಏನಿದು ಹೀಗೆ ಇವ್ರು ಹೇಳ್ತಾರಲ್ಲ, ಹೇಗೆ ಹೇಳಕ್ ಸಾಧ್ಯ ಅಂತ ಅವ್ನು ತುಂಬಾ ಆಶ್ಚರ್ಯ ಆಗೋಗತ್ತೆ. ಆಶ್ಚರ್ಯ ಮತ್ತು ಕ್ಯೂರಿಯಾಸಿಟಿ ಏನ್ ಆಗಿರ್ಬಹುದು ಅಂತ ಮೆಲ್ಲಿಗೆ ಹೋಗಿ, ಯಾರಿಗೂ ಗೊತ್ತಿಲ್ಲದೆ ಹೋಗ್ಬಿಟ್ಟು ಆ ತೆರೆ ತೆಗೆದು ಒಳಗಡೆ ಹೇಗೆ ಏನ್ ಆಗಿದೆ ನೋಡಕ್ ಹೋದ್ರೆ, ಅವ್ರು ಕೂಡ್ತಿದ್ದಾರೆ ಹಿಂದ್ಗಡೆ ಆದಿಶೇಷ, ಹಾಗೆ ಪೂರ್ತಿ 1000 ಫಣಗಳಿಂದ ಕೂಡಿದಂತ ಆದಿಶೇಷ ಒಂದೊಂದು ಮುಖದಿಂದಲೂ ಒಂದೊಂದು ಉತ್ತರ ಬರ್ತಾ ಇದೆ ಅಂತೆ. ಪಟ 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 ಅಂತ ಬರ್ತಾ ಇರೋದು ಇವರ ಮೂಲಕ ಅದು ಹೇಳ್ತಾ ಇದೆ, ಉತ್ತರ ಕೊಡ್ತಾ ಇದೆ ಅಂತ. ಇವ್ರೇನ್ ಮಾಡಿದಾರೆ, ಹೊರಡೆ ಕೂತ್ಕೊಂಡಾಗ ತನ್ನ ಮೂಲ ಸ್ವರೂಪವನ್ನ, ಆದಿಶೇಷನ ಅವತಾರ ತಾನೆ ಇವರು ರಾಮಾನುಜರು, ಅವರ ಮೂಲ ಸ್ವರೂಪವನ್ನು ಜ್ಞಾಪಿಸ್ಕೊಂಡ್ಬಿಟ್ಟಿದ್ದಾರೆ. ಜ್ಞಾಪಿಸ್ಕೊಂಡು ಕೂತ್ಕೊಂಡಾಗ ಆದಿಶೇಷ ಅವತಾರ ಮಾಡಿ ಇವ್ರ ಮೂಲಕ ಉತ್ತರ ಕೊಡ್ತಾ ಇದ್ದಾನೆ. ಅದು ನೋಡಿದಾಗ ಅವನ್ ಗಾಬರಿ ಆಗೋಯ್ತು. ಏನಪ್ಪ ಆದಿಶೇಷ ಅವನ್ ಕೂತ್ಕೊಂಡು ಅಲ್ಲೇ ಹೇಳ್ತಾ ಇದ್ದಾನೆ, ಇವ್ರು ಯಾರಿವ್ರು ಅಂತ ಗೊತ್ತಾಗಿದೆ. ಹಂಗೆ ಎದೆ ಬಡ್ದು ಅವನು ಬಿದ್ದೋಗ್ಬಿಟ್ಟ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಏನು ಹೀಗೆ ಮಾಡ್ತಾರೆ ಅಂತ ಹೇಳಿ, ಕೊನೆಗೆ ಹೊರಗೆ ಬಂದ್ಮೇಲೆ ರಾತ್ರಿ ಎಲ್ಲ ತುಂಬಾ ಹೊತ್ತು ನಡೆಯುತ್ತಂತೆ ಇದು ವಾದಗಳು, ಪ್ರಶ್ನೋತ್ತರಗಳು, ಇದೆಲ್ಲ ಆದ್ಮೇಲೆ ಹೊರಗೆ ಬಂದ್ಮೇಲೆ ಅಷ್ಟೂ ಜನರು ಕೂಡ ಕಾಲಿ ಬಿದ್ದು, ನಾವು ತಪ್ಪು ಮಾಡ್ದು, ನಿಮ್ಮನ್ನ ಪ್ರಶ್ನೆ ಮಾಡ್ಬಿಟ್ಟು ನಮಗೆ ಕ್ಷಮಿಸ್ಬೇಕು ಅಂತ ಹೇಳಿ, ಅಪಚಾರವಾಗಿ ಕ್ಷಮಿಸ್ಬೇಕು ಅಂತ ಹೇಳಿ ಎಲ್ಲ ಪ್ರಾರ್ಥನೆ ಮಾಡ್ಕೋತಾರಂತೆ. ಅವರು ಕೂಡ ಆಯ್ತು ಅಂತ ಹೇಳ್ತಾರೆ. ಇದು ಅನೇಕ ಜನ ತಮ್ಮ ಪರಾಜಯವನ್ನ ಮಾಡ್ಕೊಂಡು ಒಪ್ಕೊಂಡು ಕ್ಷಮಾಪಣೆ ಕೇಳಿ ಶಿಷ್ಯರಾಗಿ ಬಂದ್ಬಿಟ್ಟಂತೆಲ್ಲ ಶ್ರೀವೈಷ್ಣವರಾಗ್ಬಿಟ್ರು. ಅನೇಕ ಜನಕ್ಕೆ ಚಕ್ರಾಂಕನವೂ ಆಯ್ತು, ಹಾಗೆ ಮಾಡಿ ಸ್ವೀಕರಿಸಿದ್ರು ಇವರು ಅಂತಿರುತ್ತೆ. ಇನ್ ಕೆಲವರು ಹೆದರ್ಕೊಂಡು ಓಡೇ ಹೋಗ್ಬಿಟ್ಟು ಅಲ್ಲಿ ಇರ್ಲೇ ಇಲ್ಲ ಅಂತ. ಇನ್ ಕೆಲವರು ಒಂದು ವೈರದಿಂದ ಇವ್ರು ಏನು ಹೀಗಾಗತ್ತೆ, ಅಸೂಯೆ ಬಂದು, ದ್ವೇಷ ಬಂದು ಇವನ್ ಹೇಗಾದ್ರೂ ಕೊಲ್ಲಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದವರು ಕೆಲವರು ಉಂಟು. ಆದ್ರೆ ಅದೆಲ್ಲ ಆಗಲಿಲ್ಲ. ಆಗದೆ ಅವರೇ ಪರಾಜಯರಾಗಿ ಹೊರಟೋದ್ರು, ಓಡ್ ಹೋಗ್ಬಿಟ್ರು ಅನ್ನೋದನ್ನ ಕೇಳ್ತೀವಿ.
ಹೀಗೆ ತನ್ನ ಮೂಲ ಸ್ವರೂಪವನ್ನ ಸ್ಮರಣೆ ಮಾಡಿಕೊಂಡು ಇವರು ಹೇಗೆ ಇದೆಲ್ಲ ಮಾಡಿದ್ರು ಅನ್ನೋದನ್ನ ಗಮನಿಸ್ತೀವಿ. ಇಷ್ಟಾದ ಮೇಲೆ ಮುಂದಕ್ಕೆ ಇವರು ಅಲ್ಲೇ ಒಂದು ಆ ಇವರು ಸಮಾಜ ಸೇವಕರು ಆಗಿದ್ರು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ತೊಂಡನೂರಲ್ಲಿ ದೇವಸ್ಥಾನ ಹೇಳಿದ್ನಲ್ಲ, ದೇವಸ್ಥಾನದ ಹತ್ತಿರದಲ್ಲೇ ಒಂದು ದೊಡ್ಡ ಕೆರೆಯನ್ನ ನಿರ್ಮಾಣ ಮಾಡಬೇಕು ಅಂತ ಇಷ್ಟಪಟ್ರು. ಕೆರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಆ ಕೆರೆ ಏನಾದ್ರೂ ದೊಡ್ಡ ಕೆರೆ ಇದ್ರೆ, ಅಷ್ಟು ನೀರಿದ್ರೆ ಅಲ್ಲಿ ಊರ್ ಜನಗಳಿಗೆಲ್ಲ ಕೃಷಿಗೆ ಅನುಕೂಲವಾಗತ್ತೆ, ನೀರಿಗೆ ಅನುಕೂಲವಾಗುತ್ತೆ, ಎಲ್ಲ ತರದಲ್ಲೂ ಅನುಕೂಲವಾಗತ್ತೆ ಅಂದು ಅವ್ನು ಮಾಡ್ಬೇಕು ಅಂತ ಹೇಳಿ ಆ ಊರ್ ಜನಗಳೆಲ್ಲ ಸೇರಿಸ್ಬಿಟ್ಟು ಕನೆಕ್ಟ್ ಮಾಡಿ ಜನಗಳೆಲ್ಲ ಸೇರಿಸಿ ರಾಜನ ಒಂದು ಇದು ಇತ್ತು, ಅವನು ಸಹಾಯ ಮಾಡ್ದ. ಇದಕ್ಕೆ ಮಾಡಿದಾಗ ಒಂದು ದೊಡ್ಡ ಕೆರೆಯನ್ನ ಸೃಷ್ಟಿ ಮಾಡಿದ್ರು. ಆ ಕೆರೆಗೆ ತಿರುಮಲ ಸಾಗರ ಎಂಬುದಾಗಿ ಹೆಸರು. ತೊಂಡನೂರು ಕೆರೆ ಅಂತಲೇ ಹೇಳ್ತಾರೆ. ತುಂಬಾ ವಿಶಾಲವಾದ ಸಾಗರ ಅಂತ ಹೆಸರು ಕೊಟ್ಟಿದ್ದು ಅನ್ವರ್ಥವಾಗಿದೆ ಅಂತಲೇ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟು ವಿಶಾಲವಾಗಿದೆ, ಅದು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ತುಂಬಾ ಸ್ವಚ್ಛವಾದ ನೀರು, ತಿಳಿಯಾದ ನೀರು ಅಲ್ಲಿ ಕಾಣುತ್ತೆ. ಅಂಥದ್ದು ನಮ್ಮ ಶ್ರೀರಂಗರು ಭಗವಂತ ಅಲ್ಲಿ ಹೋದಾಗ ಇದನ್ನ ನೋಡಿ, ಕೆರೆ ನೋಡಿ ತುಂಬಾ ಸಂತೋಷ ಪಡಿದ್ರು. ಎಷ್ಟು ಚೆನ್ನಾಗಿದೆಪ್ಪ ಅಂತ ಹೇಳಿ ಅಲ್ಲಿ ಕುಳಿತುಕೊಂಡು ರಾಮಾನುಜನ ಸ್ಮರಣೆ ಮಾಡ್ಕೊಂಡ್ರು ಅಂತ ಕೇಳ್ತೀವಿ. ಭಜಯತಿ ರಾಜಂ ಅಂತ ಅಲ್ಲೇ ಕೂತ್ಕೊಂಡು ಅವ್ರ ಹಾಡು ಹೇಳಿದ್ರು, ರಾಮಾನುಜ ಸ್ಮರಣೆ ಮಾಡಿಕೊಂಡು ಅಂತ ಹೇಳಿ ಕೇಳ್ತೀವಿ. ಅಂಥ ಒಂದು ಪವಿತ್ರವಾದ ಸ್ಥಳವಾಗಿದೆ ಅದು ತೊಂಡನೂರು ಕೆರೆ ಅನ್ನೋದು. ಸಾವಿರಾರು ಜನಕ್ಕೆ ಅದು ಸ್ನಾನಕ್ಕಾಗಲಿ ಮತ್ತೆ ಕೃಷಿಗಾಗಲಿ ಎಲ್ಲದಕ್ಕೂ ಅನುಕೂಲವಾಗುವಂತ ಒಂದು ಸಮಾಜದ ಕೆಲಸವನ್ನ ಆಚಾರ್ಯರು ಮಾಡಿದ್ರು ಎಂಬುದಾಗಿ ಕೇಳ್ತೀವಿ. ಅಲ್ಲಿಂದ ಮುಂದಕ್ಕೆ ಅದಕ್ಕೆ ಮೋತಿ ತಲಾಬ್ ಅಂತಲೂ ಹೆಸರು. ಮೋತಿ ಅಂತ ಹೇಳಿದ್ರೆ ಪರ್ಲ್, ಮುತ್ತು. ತಲಾಬ್ ಅಂದ್ರೆ ಒಂದು ನೀರು ಅಂತ ಅಷ್ಟು ಶುದ್ಧವಾದ ಮೋತಿ ತಲಾಬದು ಅಂತ ಕೇಳ್ತೀವಿ. ಅವರ ಒಂದು ಕೃಪೆ, ವಾತ್ಸಲ್ಯ, ಎಲ್ಲ ಸಂಘಟನಾ ಶಕ್ತಿ ಎಲ್ಲವೂ ಕೂಡ ಚೆನ್ನಾಗಿ ಎದ್ದು ಕಾಣುತ್ತೆ ಇದರಿಂದ ಅಂತ. ಹಾಗೆ ಮತ್ತು ಒಂದು ಸಮಸ್ಯೆ ಅವರಿಗೆ ಪರ್ಸನಲ್ ಆಗಿ ಒಂದು ಸಮಸ್ಯೆ ಬಂತು. ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ನಿತ್ಯವೂ ಕೂಡ ಊರ್ಧ್ವ ಪುಂಡ್ರ ಧರಿಸ್ಕೊತಾ ಇದ್ರು. ಊರ್ಧ್ವ ಪುಂಡ್ರ ಅಂತ ಹೇಳಿದ್ರೆ ದ್ವಾದಶೋರ್ಧ್ವ ಪುಂಡ್ರ, 12 ನಾಮಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ ಧರಿಸ್ಕೊತಾ ಇದ್ರು. ಅದಕ್ಕೆ ತಿರುಮಣ್ ಬೇಕಾಗಿತ್ತು. ಇವ್ರು ತಂದಿದ್ದೆಲ್ಲ, ಊರಿನ ತಂದಿದ್ದೆಲ್ಲ ಖಾಲಿ ಆಗ್ತಾ ಬಂದ್ಬಿಡ್ತು. ಅವ್ರಿಗೆ ತಿರುಮಣದಿಂದ ಹೇಗಿರೋದು ಅಂತ ಒಂದು ಸಮಸ್ಯೆ ಆಯಿತು. ಹೇಗಾದ್ರೂ ಮಾಡಿ ತಿರುಮಣ್ಣ ಹೇಗ ಸಂಪಾದನೆ ಮಾಡ್ಕೋಬೇಕು ಅಂತ ತುಂಬಾ ವ್ಯಥೆಯೇ ಆಯ್ತು ಅವ್ರಿಗೆ. ಎಲ್ಲಿ ಸಿಕ್ಕತ್ತೆ ತಿರುಮಣ್ಣ ಅಂತ? ಈಗಾದ್ರೆ ಅಂಗಡಿಗೆ ಹೋಗಿ ತಗೋತೀವಿ, ಆವಾಗ ಎಲ್ಲಿ ಸಿಗ್ತಾ ಇತ್ತು? ತಿರುಮಣಲ್ಲದೆ ಇರಕ್ಕಾಗಲ್ಲ, ಏನಪ್ಪಾ ಮಾಡೋದಂತೇ ಚಿಂತನೆ ಇತ್ತು. ಚಿಂತನೆ ಇದ್ದು ಹಾಗೇ ಮಲಗಿದಾಗ ಅಲ್ಲಿ ನಾರಾಯಣನ ಒಂದು ದರ್ಶನ ಆಯ್ತಂತೆ ಅವ್ರಿಗೆ ಕನಸಿನಲ್ಲಿ. ದರ್ಶನ ಆಗಿ, ರಾಮಾನುಜ ನೀನ್ ಯಾಕಪ್ಪ ಯೋಚನೆ ಮಾಡ್ತೀಯಾ ಅಂತ ಅವ್ರು ಮುದ್ದು ರಾಮಾನುಜ ಅಂತ ಕರೆದ್ರಂತೆ ಅವರನ್ನ. ಮುದ್ದು ರಾಮಾನುಜ ಯಾಕಪ್ಪ ನೀನ್ ಯೋಚನೆ ಮಾಡ್ತೀಯಾ? ಇಲ್ಲೇ ಹತ್ತಿರದಲ್ಲೇ ಶ್ವೇತ ಮೃತ್ತಿಕೆ ಗುಡ್ಡ ಒಂದಿದೆ. ಗುಡ್ಡ ಅಂದ್ರೆ ಒಂದು ದೊಡ್ಡ ಪರ್ವತ ತರಹ, ಅದು ದೊಡ್ಡದು ಅದಿದೆ, ಅದು ಹತ್ತಿರದಲ್ಲೇ ಇದೆ. ಒಂದ್ ಜಾಗ ತೋರಿಸ್ಬಿಟ್ಟು ಅಲ್ಲಿ ಹೋಗು, ಅಲ್ಲಿ ಹೋದ್ರೆ ಸಿಕ್ಕತ್ತೆ ಅಂತ ತಗೋ, ಎಷ್ಟು ಬೇಕೋ ಅಷ್ಟು ತಗೋ, ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳಿದ್ರಂತೆ. ಹೇಳ್ಬಿಟ್ಟು ಅಷ್ಟೇ ಅಲ್ಲ, ಅಲ್ಲೇ ಸಮೀಪದಲ್ಲಿ ಒಂದು ಹುತ್ತದ ಒಳಗಡೆ ನಾನಿದ್ದೀನಿ, ವಾಸ ಮಾಡ್ತಾ ಇದ್ದೀನಿ, ಅದನ್ನ ನೀನು ಆ ಹುತ್ತ ಎಲ್ಲ ಕರಗಿಸಿ ನನ್ನನ್ನ ಪ್ರತಿಷ್ಠೆ ಮಾಡಿಸ್ಬೇಕು ನೀನು ಅಂಥೇಳಿ ನಾರಾಯಣ ಹೇಳ್ಕೊಂಡ ಅಂತ ಹೇಳಿ ಅವ್ರ ಕನಸದಲ್ಲಿ ಹೇಳ್ತಾರಂತೆ. ತಕ್ಷಣ ಎದ್ದು ಬಿಟ್ಟು ತುಂಬಾ ಸಂತೋಷ ಆಗೋಯ್ತು. ನಾರಾಯಣನೇ ಹೇಳಿದಾರೆ, ಒಂದು ತಿರುಮಣ ಸಿಗತ್ತೆ ಅಂತ, ಇನ್ನೊಂದು ನಾರಾಯಣನ ಒಂದು ಪ್ರತಿಷ್ಠೆ ಮಾಡಬಹುದು ಇಲ್ಲಿ ಈ ಊರಿನಲ್ಲಿ ಅಂತ. ಅದಕ್ಕೋಸ್ಕರ ಎಲ್ಲ ಶಿಷ್ಯರಿಗೆಲ್ಲ ಹೇಳಿದ್ರಂತೆ, ಹೀಗೆಲ್ಲ ಒಂದು ಕನಸಾಯ್ತು, ನಾವು ಸಿದ್ಧತೆ ಮಾಡ್ಕೋಬೇಕು, ಹೊರಡ್ಬೇಕು ಅಂತ. ರಾಜನಿಗೂ ತಿಳಿಸಿದ್ರು. ರಾಜ ಏನು ರೆಡಿ ಮಾಡ್ದ. ಅಲ್ಲಿಂದ ತೊಂಡನೂರಿನಿಂದ ಈ ಇರೋ ಜಾಗಕ್ಕೆ, ಈಗ ನಮ್ಮ ಮೇಲ್ಕೋಟೆ ಅಂತ ಯಾವ್ದನ್ನ ಕರಿತೀವೋ ಅವ್ರು ಯಾದವಾದ್ರಿ ಅಂತ ಹೇಳ್ತಿದ್ರು, ಈಗಲೂ ಆ ಹೆಸರು ಇದೆ. ಆ ಯಾದವಾದ್ರಿಗೆ ಹೋಗಕ್ಕೆ ದಾರಿ ಮಾಡ್ಕೊಡ್ತಾನೆ, ನಡ್ಕೊಂಡು ಹೋಗ್ಬೇಕಲ್ಲ, ಅವನು ದಾರಿ ಮಾಡ್ಕೊಡ್ತಾನೆ ರಾಜ.
ಮಾಡ್ಕೊಂಡು ಅದನ್ನ ಮಾಡುವಾಗ ಅನೇಕ ಜನರ ಸಹಾಯ ಬೇಕಾಗತ್ತೆ. ಅಲ್ಲಿ ಊರ್ ಜನಗಳೆಲ್ಲ ಸಹಾಯ ಮಾಡೋದಕ್ಕೆ ಈ ತರಹ ಒಂದು ಮೂರ್ತಿ ಪ್ರತಿಷ್ಠೆ ಆಗತ್ತೆ ಅನ್ನೋದಾಗಿದ್ರೆ ಆಗ್ಲಿ ಅವ್ರಿಗೆ ತಾನೆ, ಅವ್ರ ಊರ್ ತಾನೆ. ಅದರಿಂದ ಎಲ್ಲರೂ ಬಂದು ಸಹಾಯ ಮಾಡ್ತಾರೆ. ಸಹಾಯ ಮಾಡಿದಾಗ ಇವರು ಹೋಗ್ತಾ ಇರ್ತಾರೆ. ಹೋದಾಗ ಇವ್ರಿಗೆ ಯಾವುದೋ ಒಂದು ಜಾಗ ಅಲ್ಲಿ ಬಂದಾಗ ಒಂದು ಬದರಿ ವೃಕ್ಷ ಇದೆ. ಬದರಿ ವೃಕ್ಷದ ಹತ್ರ ಒಂದು ತುಳಸಿ ವನ ಇದೆ. ಎಲ್ಲ ಕಾಡು ಪ್ರದೇಶ. ಇವರು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ದೂರ ಹೋದ ಮೇಲೆ ಇದು ತುಳಸಿ ವನ ಎಲ್ಲ ನೋಡಿದಾಗ ಅವ್ರಿಗೇನೋ ಅನ್ಸಂತೆ, ಈ ಜಾಗ ತಾನೇ ನೋಡಿದ್ದು ಕನಸಲ್ಲಿ ಅಂತ ಅನಿಸ್ತಾ ಇದೆ. ಅವಾಗ ನೋಡಿದಾಗ ಒಂದು ಹುತ್ತ ಕಾಣ್ತಾ ಇದೆ ಅಲ್ಲಿ. ಓ, ಇದೇ ಇರ್ಬಹುದಾ ಅಂತ ಹೇಳ್ಬಿಟ್ಟು ಹುತ್ತದ ಒಳಗಡೆ ಮೂರ್ತಿ ಇರ್ಬೇಕು, ಅದು ಹುತ್ತ ಕರಗಿಸ್ಬೇಕು. ಅದಕ್ಕೋಸ್ಕರ ನೀರ್ ನೋಡ್ತಾ ಅಲ್ಲೇ ನೋಡಿದ್ರೆ ಒಂದು ಕಲ್ಯಾಣಿ ಇರುತ್ತೆ. ಕಲ್ಯಾಣಿ ಅಂದ್ರೆ ಒಂದು ಕೊಳ ಇರುತ್ತೆ. ಅದರಿಂದ ನೀರ್ ತರಿಸ್ತಾರೆ. ನೀರೆಲ್ಲ ತರಿಸ್ಕೊಂಡು ಅದ್ರ ಮೇಲೆ ಹುಯ್ದು ಇದ್ ಮಾಡಿ ಇದೆಲ್ಲ ಕರಗಿಸಿದ್ರೆ ನೋಡ್ತಾರೆ ಒಂದು ಭವ್ಯವಾದ ಮೂರ್ತಿ, ಸುಂದರವಾದ ಮೂರ್ತಿ, ನಾರಾಯಣನ ಮೂರ್ತಿ ಕಾಣಿಸುತ್ತೆ. ಖುಷಿ ಆಗೋಯ್ತು. ಓ, ಇದೇ ನಾರಾಯಣ ಮೂರ್ತಿ ನನ್ ಕನಸಲ್ಲಿ ಕಾಣಿಸಿದ್ದು, ಇದೇ ಬೇಕಾಗಿತ್ತು ಅಂತ ಹೇಳಿ ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತೇವೆ. ಆ ಪ್ರತಿಷ್ಠಾಪನೆ ಮಾಡುವಾಗ ಆ ರಾಜ ತುಂಬಾ ಸಹಾಯ ಮಾಡ್ತಾರೆ. ರಾಜಾಶ್ರಯ ಇಲ್ಲದೆ ಇದೆಲ್ಲ ಮಾಡೋದು ತುಂಬಾ ಕಷ್ಟದ ಕೆಲಸ. ಅವನು ಇಡೀ ದೇವಾಲಯವನ್ನೇ ಕಟ್ತಾನೆ. ಈಗ ಯಾವ್ದನ್ನ ನೋಡ್ತಾ ಇದೀವೋ ನಾವು ಇದನ್ನ ಹೆಚ್ಚು ಕಮ್ಮಿ ಇದೆ ಈ ಒಂದು ಸ್ಟ್ರಕ್ಚರ್ ಕೊಟ್ಟು ದೇವಾಲಯವನ್ನೇ ಅವನು ಕಟ್ತಾನೆ. ಹೊಯ್ಸಳದ ಒಂದು ಇದರಲ್ಲಿ ಸ್ಟ್ರಕ್ಚರ್ ಅಲ್ಲಿ ಅವನ್ ಕಟ್ಟಿ ಎಲ್ಲ ಮಾಡಿದ್ಮೇಲೆ ಪೂಜೆ ಮಾಡಬೇಕು. ಪೂಜೆ ಮಾಡುವಾಗ ರಾಮಾನುಜರೇ ಪೂಜೆ ಮಾಡ್ತಾರೆ. 3 ದಿವಸಗಳ ಕಾಲ ಅವರೇ ಸ್ವಂತ ತಿರುವಾರಾಧನೆ ಮಾಡ್ತಾರೆ ಆ ಮೂರ್ತಿಗೆ, ತಿರುನಾರಾಯಣನಿಗೆ ಅಂತ ಹೇಳಿ ಕೇಳ್ತೀವಿ ನಾವು. ಅದಾದಾಗ ತುಂಬಾ ಎಲ್ಲರಿಗೂ ಸಂತೋಷ ಆಗತ್ತೆ. ಆವಾಗ ಒಂದು ನಮ್ಮಾಳ್ವಾರ್ ಪಾಶರ ಇದೆ, ಒರುನಾಯ್ ಹಮಾಯ್ ಅಂತ ಒಂದು ಬರುತ್ತೆ. ಅಲ್ಲಿ ತಿರುನಾರಾಯಣಂತಾಳ್ ಪಣಿಮೀನ್ ಅಂತ ಒಂದು ಆ ತರಹ ಬರುತ್ತೆ. ತಿರುನಾರಾಯಣನ ಒಂದು ಪಾದಗಳನ್ನ ನಮಸ್ಕರಿಸೋಣ ಅಂತ ಹೇಳಿ ಹೇಳೋವಂಥದ್ದು. ಅದನ್ನ ಅವ್ರ ವಿಶೇಷ 10 ಪಾಶರಗಳು ಅದನ್ನಲ್ಲಿ ಹೇಳ್ತಾರೆ. ಹೇಳ್ಬಿಟ್ಟು ಇದು ಮಾಡ್ತಾರೆ ಅನ್ನೋದನ್ನ ಕೇಳ್ತೀವಿ. ಹಾಗೆ ಅಲ್ಲಿ ಹತ್ತಿರದಲ್ಲಿ ಕಲ್ಯಾಣಿ ಇದೆ. ಕಲ್ಯಾಣಿ ಅನ್ನೋದು ವರಾಹ ತೀರ್ಥ ಅಂತೂ ಕರೀತಾರೆ. ಯಾಕೆಂದ್ರೆ ವರಾಹ ಸನ್ನಿಧಿಯಲ್ಲಿ ಒಂದಿದೆ, ಅದೊಂದು ವೃಕ್ಷ ಒಂದಿದೆ. ಹಾಗೆ ಇದಾದ್ಮೇಲೆ ಅವರು ಯತಿರಾಜ ಮಠ ಅಂತ ಒಂದು ದೇವಸ್ಥಾನ ಎದುರುಗಡೆಯೇ ಒಂದು ಕಟ್ಟಿಸ್ತಾರೆ. ಅದರಲ್ಲೇ ತಾವು ವಾಸ ಮಾಡ್ತಾರೆ. ಅಲ್ಲಿ ಸುಮಾರು ಕಾಲ ಅಲ್ಲೇನೆ ವಾಸ ಮಾಡ್ತಾರೆ ಅವರು. ಹಾಗೆ ಈಗಲೂ ಕೂಡ ಯತಿರಾಜ ಮಠ ಅಲ್ಲೇ ಇದೆ, ಅದನ್ನು ನಾವು ನೋಡಬಹುದು. ಇಷ್ಟಾದ್ಮೇಲೆ ಒಂದು ಹಂತಕ್ಕೆ ಬಂತು. ಸಮಯ ನೋಡೋಣ. ಮುಂದಿನ ಕತೆ ಸ್ವಲ್ಪ ಹೇಳ್ಬೋಣ ಬೇಕಾದ್ರೆ, ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು. ಇದೆಲ್ಲ ಆಯಿತು. ವೈಭವದಿಂದ ಪೂಜೆ ನಡೆಯುತ್ತೆ. ತಿರುನಾರಾಯಣರಿಗೆ, ಚೆಲುವನಾರಾಯಣನಿಗೆ ಪೂಜೆ ಎಲ್ಲ ಆಗ್ತಾ ಇದೆ. ಅದಕ್ಕೆ ಯಾರ್ಯಾರು ಏನೇನ್ ಮಾಡಬೇಕು ಅನ್ನೋದೆಲ್ಲ ನಿಯಮನ ಮಾಡ್ತಾರೆ, ಅದ್ರ ಪ್ರಕಾರ ಮಾಡ್ತಿರ್ತಾರೆ. ಆದ್ರೆ ಮತ್ತೆ ಒಂದು ಕೊರತೆ ಬರುತ್ತೆ ಇವರಿಗೆ. ಏನಪ್ಪಾ ಅಂತ ಹೇಳಿದ್ರೆ, ಮೂಲ ಮೂರ್ತಿ ಆಯ್ತು, ಉತ್ಸವ ಮೂರ್ತಿ ಇಲ್ವಲ್ಲ ಅಂತ. ಎಲ್ಲಿ ನೋಡಿದ್ರೆ ಉತ್ಸವ ಮೂರ್ತಿ ಕಾಣ್ತಿಲ್ಲ. ಸಾಮಾನ್ಯವಾಗಿ ಉತ್ಸವ ಮೂರ್ತಿ ಇರ್ಬೇಕು. ಮೂಲ ಮೂರ್ತಿ ಅಂತ ಹೇಳಿದ್ರೆ ಅಚಲ ಮೂರ್ತಿ, ಅದು ಒಂದು ಫಿಕ್ಸ್ಡ್, ಅದು ಒಂದೇ ಕಡೆ ಇರುತ್ತೆ. ಆದ್ರೆ ಛಲಮೂರ್ತಿ ಒಂದು ಬೇಕು, ಅಂದ್ರೆ ಉತ್ಸವ ಮೂರ್ತಿ ಒಂದು ಬೇಕು. ಅದನ್ನ ಊರೆಲ್ಲ ಬೀದಿಗೂ ತಗೊಂಡೋಗ್ತಾರೆ, ಮೆರವಣಿಗೆ ಮಾಡ್ತಾರೆ. ಮಾಡಿದಾಗ ಮನೆಗಳಿಂದಲೇ ಹಾಗೆ ಎಲ್ರೂ ಕೂಡ ಭಗವಂತನ ನಮಸ್ಕರಿಸಬಹುದು, ದರ್ಶನ ಮಾಡಬಹುದು. ಅಲಂಕಾರ ಮಾಡಿದಂತ ಮೂರ್ತಿಯನ್ನ ದರ್ಶನ ಮಾಡಬಹುದು. ಅಂದ್ರೆ ಭಗವಂತ ಮೂಲ ಮೂರ್ತಿಯ ಒಂದು ಶಕ್ತಿಯನ್ನೇ ಇಟ್ಕೊಂಡು ಉತ್ಸವ ಮೂರ್ತಿಗೆ ಬಂದಿರುತ್ತೆ. ಆ ಶಕ್ತಿಯನ್ನ ಇಟ್ಕೊಂಡು ಮೆರವಣಿಗೆ ಮಾಡ್ತಾನೆ. ಎಲ್ಲ ಕಡೆ ಹೋಗಿ ಅವನ ಅನುಗ್ರಹ ಮಾಡ್ತಾನೆ ಭಗವಂತ ಅಂತ. ಅನುಗ್ರಹ ಇವನು ಮಾಡೋದು ಒಂದು, ಅವರುಗಳು ಇವರ ಪೂಜೆಯನ್ನ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. 2 ತರದಲ್ಲೂ ಕೂಡ ಅನುಕೂಲವಾಗುತ್ತೆ. ಎಲ್ಲ ಮುಗಿಸ್ಕೊಂಡು ಊರೆಲ್ಲ ಬೀದಿ ಎಲ್ಲ ಸುತ್ತಕೊಂಡು ಕೊನೆಗೆ ಮೂಲಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾನೆ ಭಗವಂತ. ಅಂದ್ರೆ ಉತ್ಸವ ಮೂರ್ತಿ ಮೂಲ ಮೂರ್ತಿ ಹತ್ರ ಬಂದು ಕೂತ್ಕೊಳ್ಳತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದೊಂದು ಕಾನ್ಸೆಪ್ಟ್, ಉತ್ಸವ ಮೂರ್ತಿ ಮೂಲ ಮೂರ್ತಿ ಅಂತ. ಹಾಗೆ ಮೂಲ ಮೂರ್ತಿ ಇದೆ, ಉತ್ಸವ ಮೂರ್ತಿ ಇಲ್ಲ. ಅದಂತ ಎಲ್ಲಿ ಹೋಯ್ತು ಅಂತ, ಇದು ಹೇಗಾದ್ರೂ ಉತ್ಸವ ಮೂರ್ತಿ ಒಂದು ಇರ್ಬೇಕಲ್ಲ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಮಲಗಿದ್ದಾಗ ಮತ್ತೆ ನಾರಾಯಣ ಕಾಣಿಸ್ಕೋತಾನೆ ಕನಸಲ್ಲಿ. ಕಾಣಿಸ್ಕೊಂಡು, ನೀನ್ ಯೋಚನೆ ಮಾಡಬೇಡ,
ನೀನು ಯೋಚನೆ ಮಾಡ್ತಾ ಇರೋ ಉತ್ಸವ ಮೂರ್ತಿ ದಿಲ್ಲಿ ಸುಲ್ತಾನ ಇದಲ್ಲ, ಅವನ ಅರಮನೆಯಲ್ಲಿ ಇದೆ, ಅಲ್ಲಿ ಹೋಗ್ತೊಂಬ ಅಂತೇಳಿ ಹೇಳ್ತಾರಂತೆ ಭಗವಂತ. ಇವ್ರಿಗೆ ಪರಮ ಸಂತೋಷ. ಆಗ್ಲೇ 2 ಸಲ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾರೆ. ಆಗಿನ ಕಾಲದಲ್ಲಿ ಹೋಗೋದು ಅಂತ ಹೇಳಿದ್ರೆ ಏನು 3 ತಿಂಗಳು ಹೋಗ್ಬೇಕಾದ್ರೆ, ಈಗ ಮತ್ತೆ ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿ ಸ್ವಲ್ಪ ಕಡಿಮೆ ಡಿಸ್ಟೆನ್ಸ್ ಆಯ್ತು. ಅದಕ್ಕೂ ಸರಿ ಆಯ್ತು ಅಂತ ಹೇಳಿ ದೇವ್ರೇನ್ ಮಾಡ್ತಾರೆ, ಎಲ್ಲರನ್ನು ಕರೀತಾರೆ. ಕೆಲವು ಶಿಷ್ಯರೆಲ್ಲ ಕರ್ಕೊಂಡು ಹೋಗ್ತಾರೆ. ಶಿಷ್ಯರು ಈಗ ಸುಮಾರು ಜನ ಆಗ್ಬಿಟ್ಟಿದ್ದಾರೆ. ಎಲ್ಲ ಶಿಷ್ಯರು ಎಲ್ಲರೂ ಕರ್ಕೊಂಡು ಹೊರಡೋಣ ಅಂತೇಳಿ ರಾಜನು ಕೂಡ ಒಂಥರ ಸಹಾಯ ಮಾಡ್ತಾನೆ ಹೊರಡೋದಕ್ಕೆ. ಮಾಡೋವಾಗ ಅಲ್ಲಿ ಒಂದು ತಂಡ ನಿಂತಿರತ್ತಂತೆ. ತಂಡ ಯಾರು ಅಂತ ಹೇಳಿದ್ರೆ, ಈಗ ಅಂತ್ಯಜರು ಅಂತ ಹೇಳ್ತೀವಲ್ಲ, ಜೈನ ಇದು ಹರಿಜನರು ಅಂತ ಅವರ ತಂಡ ಎಲ್ಲ ಒಳ್ಳೆ ಬಲಶಾಲಿಗಳು, ಅವರೆಲ್ಲ ನಿಂತಿರ್ತಾರಂತೆ. ಇವ್ರು ನೋಡ್ತಾರೆ, ಅವ್ರಿಗೆಲ್ಲ ಒಂಥರ ಖುಷಿ ಇರುತ್ತೆ, ಉತ್ಸಾಹ ಇರುತ್ತೆ, ತಾವು ಸೇರ್ಕೋಬೇಕು ಅಂತ. ಆದ್ರೆ ಇವ್ರಗಳ ಜೊತೆ ಸೇರೋದಕ್ಕೆ ಭಯ ಅವರಿಗೆ, ಏಕೆಂದ್ರೆ ಪರ್ಮಿಷನ್ ಇಲ್ವಲ್ಲ ಅಂತ. ರಾಮಾಚಾರ್ಯ ನೋಡ್ಬಿಟ್ಟು, ಬನ್ನಿಪ್ಪ ನೀವೇ ಬಂದು ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ರ ಜೊತೆಯಲ್ಲೇ ಬಂದು ಸೇರ್ಕೊಳ್ಳಿ ಅಂತ ಹೇಳಿ ಕರೆದ್ರಂತೆ. ಅವ್ರು ತುಂಬಾ ಖುಷಿಯಾಗೆಲ್ಲ ಬಂದ್ಬಿಟ್ಟು, ಇಲ್ಲ ನಮ್ಮ ಜೊತೆಯಲ್ಲಿ ಒಂದಾಗಿ ನಾವು ಹೋಗೋಣ, ನೀವು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗ್ತಾ ಇರ್ತಾರೆ. 2 ತಿಂಗಳ ಕಾಲ ನಡೀತಾರೆ. ಆವಾಗ ಕಾಶ್ಮೀರಕ್ಕೆ ಹೋದಾಗ 3 ತಿಂಗಳಾಯ್ತು, ಈಗ 2 ತಿಂಗಳಲ್ಲಿ ಇವರು ಮಾರ್ಗ ಹೇಗೋ ಹುಡ್ಕೊಂಡು ಮಾಡ್ಕೊಂಡು ದಿಲ್ಲಿವರೆಗೂ ಹೋಗ್ತಾರೆ. ಅಲ್ಲಿ ಹೋಗಿ ಆ ಸುಲ್ತಾನ ನೋಡ್ತಾರೆ. ನೋಡ್ತಾನೆ, ಏನಪ್ಪ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ ಅಂತ. ಅಷ್ಟೊಳಗೆ ಇವ್ರು ಕಾವಿ ಎಲ್ಲ ಧರಿಸ್ಕೊಂಡಿರ್ತಾರೆ. ಕಾವಿ ಬಂದ್ಬಿಡುತ್ತೆ ಇವ್ರಿಗೆ. ಅದು ಕಾವಿ ಬಂದಿದ್ದು ಅಲ್ಲೇ ಮೇಲ್ಕೋಟೆ ಅಂತ ಕರಿತೀವಲ್ಲ, ಯಾದವಾದ್ರಿ, ಅಲ್ಲಿ ವೇದ ಪುಷ್ಕರಣಿ ಅಂತ ಒಂದಿದೆ. ಅಲ್ಲಿ ದತ್ತಾತ್ರೇಯರು ತಪಸ್ ಮಾಡಿದ್ದು ಜಾಗ ಅಂತ ಹೇಳಿ ಸ್ಥಳ, ಪುಣ್ಯ ಸ್ಥಳ ಅಂತ ಹೇಳ್ತಾರೆ. ಅಲ್ಲಿ ಇವರು ಕಾಷಾಯವನ್ನು ಧರಿಸ್ಕೋತಾರೆ. ಯಾಕಂದ್ರೆ ಇಲ್ಲಿ ಬಿಳಿ ಏನ್ ಬೇಕಾಗಿಲ್ಲ, ಈಗ ಈ ಭಯ ಇಲ್ಲ, ಅದರಿಂದ ಧರಿಸ್ಕೋತಾರೆ ಅಂತ. ಸೊ ಕಾಷಾಯದಲ್ಲಿ ಇವರಲ್ಲಿ ಹೋಗ್ತಾರೆ. ಹೋದಾಗ ಏನು ಮಹಾಪುರುಷರು ಬರ್ತಾ ಇದ್ದಾರೆ. ಇವ್ರ ತೇಜಸ್ಸು ನೋಡಿದ್ರೆ ಅವನಿಗೆ ಆಶ್ಚರ್ಯ ಆಗತ್ತೆ. ಎಂತಹ ತೇಜಸ್ಸು! ಇವ್ರು ಮಾತಾಡೋದು ನೋಡಿದ್ರೆ ಎಷ್ಟು ಸೌಮ್ಯವಾಗಿ ಮಾತಾಡ್ತಾರೆ. ಏನೋ ಒಂದು ಅಟ್ರಾಕ್ಷನ್ ಅವ್ರಿಗೆ ಬಂದ್ಬಿಟ್ಟು ದೊಡ್ಡ ತಂಡವೇ ಬರ್ತಾ ಇದೆಯಲ್ಲ, ಅದರಿಂದ ನಿಜವಾಗ್ಲೂ ಮಹಾಪುರುಷರೇ ಇವರು ಅಂತ ಅವನು ತೀರ್ಮಾನ ಮಾಡಿ ಏನ್ ಬೇಕು ಅಂತ ಕೇಳ್ತಾನೆ. ಯಾವ ಭಾಷೆಯಲ್ಲಿ ಮಾತಾಡಿದ್ರು ಹೆಂಗ್ ಮಾತಾಡಿದ್ರು ಗೊತ್ತಿಲ್ಲ, ಆದ್ರೆ ಇವ್ರ ಭಾಷೆ ಅವನಿಗೆ ಅರ್ಥವಾಗತ್ತೆ. ಕೇಳಿದಾಗ ಹೇಳ್ತಾನೆ, ನಮ್ಮ ಊರಲ್ಲಿ ಇರೋಂತ ಯಾದವಾದ್ರಿಯಲ್ಲಿರೋಂತ ಒಂದು ಇದು ಉತ್ಸವ ಮೂರ್ತಿ ಇಲ್ಲಿ ಬಂದ್ಬಿಟ್ಟಿದೆ, ಅದನ್ನ ದಯವಿಟ್ಟು ನಮ್ಗೆ ಕೊಡ್ಬೇಕು, ನಾವನ್ನ ತಗೊಂಡೋಗ್ಬೇಕು, ಅದಕ್ಕೋಸ್ಕರ ಬಂದೆ ಅಂತ. ಯಾದವಾದ್ರಿಲಿರೋಂತ ಮೂರ್ತಿನ ನಂಗೆ ಗೊತ್ತಿಲ್ಲ, ಅದು ಯಾವ್ದೋ ನಂಗೆ ಗೊತ್ತಿಲ್ಲ. ನನ್ನ ಹತ್ರ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ಬೇಕಾದಷ್ಟು ಮೂರ್ತಿಗಳಿದೆ, ನಿಮ್ಮ ಮೂರ್ತಿಗಳು, ನೀವೇ ಅಲ್ಲಿ ಹೋಗಿ ಹುಡ್ಕೊಳ್ಳಿ, ಯಾವ ಮೂರ್ತಿನ ಅದು ನಿಮ್ನ ತಗೊಂಡೋಗಿ, ನನಗೇನು ಅಭ್ಯಂತರ ಇಲ್ಲ, ಅದು ಒಂದನ್ನು ತಗೊಂಡೋಗಿ. ಹಾಗೇನೆ ನಿಮ್ಗೆ ನಮ್ಮ ಕಡೆಯಿಂದ ಯಾವ ತೊಂದರೆಯೇ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂತ ಅಶ್ಯೂರೆನ್ಸ್ ಕೊಡ್ತಾರಂತೆ ಅವ್ರು. ಕೊಟ್ಟಾಗ ಇವ್ರು ಖುಷಿಯಾಗಿ ಆಯ್ತಪ್ಪ ಅಂತ ಹೇಳಿ ಮೊದಲೇ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಹೈಗ್ರೀವನ್ ಪ್ರಾರ್ಥನೆ ಮಾಡ್ಕೋತಾರೆ, ನರಸಿಂಹನ್ ಪ್ರಾರ್ಥನೆ ಮಾಡ್ಕೋತಾರೆ, ನಿನ್ಗೋಸ್ಕರ ಬಂದಿರಪ್ಪ, ನಾರಾಯಣ ಪ್ರಾರ್ಥನೆ ಮಾಡ್ಕೋತಾರೆ, ನಿನ್ಗೋಸ್ಕರ ಬಂದಿದ್ದೀನಪ್ಪ, ಹೇಗಾದ್ರೂ ಮಾಡಿ ಇದನ್ನ ತೋರಿಸ್ಕೊಡ್ಬೇಕಪ್ಪ ನೀವು ಅಂತ. ಯಾಕಂದ್ರೆ ಇವ್ರ ಕನಸಲ್ಲಿ ಏನೋ ಒಂದು ನೋಡಿರ್ತಾರೆ, ಒಂದು ಚಿತ್ರ ಇದೆ, ಅವನು ಇಲ್ಲಿದೆ ಅಂತ ಹೇಳಿದಾನೆ ಅಷ್ಟೇ ಕನಸಲ್ಲಿ, ಅದನ್ನ ನೋಡ್ಕೊಂಡ್ ಬಂದಿದ್ದಾರೆ. ಇವ್ರು ಬಂದು ಹುಡುಕ್ತಾರೆ, ಎಲ್ಲ ಅವ್ನು ಬೇಕಾದಷ್ಟು ವಿಗ್ರಹಗಳಿದೆಯಂತೆ, ಎಲ್ಲ ಹೊಡ್ಕೊಂಡು ಕೊಳ್ಳೆ ಲೂಟಿ ಹೊಡ್ಕೊಂಡ್ ಬಂದಿದ್ದು ಅಲ್ಲಿ ಇಟ್ಟಿದ್ದಾರೆ. ಅದು ಹೆಂಗೆ ಅಂದ್ರೆ ಜ್ಯೂವೆಲ್ ಸಮೇತ ಹೊಡ್ಕೊಂಡ್ ಬಂದಿದ್ದಾರೆ, ಅಷ್ಟು ಇದೆ ಎಲ್ಲಿ. ಸರಿ ನೋಡಿದ್ರೆ ಯಾವ್ದಾದ್ರು ಇವ್ರಿಗೆ ಇದು ಅಂತ ಅನ್ಸೋದೇ ಇಲ್ಲ. ಇದು ತಮಗ್ ಬೇಕಾಗಿರೋ ಉತ್ಸವ ಮೂರ್ತಿ ಅನ್ಸಲ್ಲ. ತುಂಬಾ ಡಿಸಪಾಯಿಂಟ್ ಆಗೋಗುತ್ತೆ. ಅಯ್ಯೋ ಇಷ್ಟಾಯ್ತು, ಏನಪ್ಪಾ ಇದು ಕಾಣ್ತಾ ಇಲ್ವಲ್ಲ, ಭಗವಂತ ನಾರಾಯಣ ಏನಪ್ಪಾ ಹೀಗ್ ಮಾಡ್ಬಿಟ್ಟೆ ಅಲ್ಲ, ಇಷ್ಟು ದೂರ ಕಷ್ಟಪಟ್ಟು ಬಂದಲ್ಲಪ್ಪ, ಬಂದು ಏನು ಪ್ರಯೋಜನ ಆಗಿಲ್ವಲ್ಲ, ನಿನ್ನ ಮೂರ್ತಿ ಕಾಣ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರುವಾಗ ಇವ್ರಿಗೆ ಅನಿಸ್ತಂತೆ, ಅದು ಇದರಲ್ಲಿ ಅವ್ರ ಮಗಳಿದ್ದಾಳಲ್ಲ, ಸುಲ್ತಾನ್ ಮಗಳು, ಅವಳ ಹತ್ರ ಇದೆ ಅಂತ ಏನೋ ಒಂದು ಒಳಗಡೆಯಿಂದ ಒಂದು ಸೂಚನೆ ಬಂತಂತೆ. ಅವಾಗ ಇವ್ರು ಕೇಳಿದಾಗ ಅವಳ ಮಗಳಲ್ಲಿ ಇದ್ದಾಳೆ, ಅವಳ ಮಗಳ ಒಂದು ಅಂತಃಪುರದಲ್ಲಿ ನೋಡ್ಬೇಕು ಅಂತ ಹೇಳಿದಾಗ ಅವನ್ ತಮಾಷೆ ಮಾಡ್ತಾನಂತೆ. ಇವ್ರು ಅಂತಃಪುರಕ್ಕೆ ಹೋಗೋಕ್ಕಾಗಲ್ಲ, ಸನ್ಯಾಸಿಗಳಾಗ ಅಂತಃಪುರಕ್ಕೆ ಹೇಗೆ ಹೋಗಕ್ಕಾಗಲ್ಲ. ಅದರಿಂದ ಅದನ್ನ ತಗೋಬೇಕು, ಹೇಗ್ ತಗೋಬೇಕು ಅದೇ ನಾನು ಗೊತ್ತಾಗ್ಬೇಕು, ಆಮೇಲೆ ತಗೋಬೇಕು. ಅದಕ್ಕೋಸ್ಕರ ಅವನ್ ತಮಾಷೆ ಮಾಡ್ತಾ ಇರುತ್ತೆ. ಅವನು ತಮಾಷೆ ಮಾಡ್ತಾನಂತೆ, ಏನು ನೀವು ನಿಮ್ಮೆಲ್ಲ ದೇವರನ್ನ ಸಾಕ್ಷಾತ್ತಾಗಿ ನೋಡ್ತೀನಿ ಅಂತ ಹೇಳ್ತೀರಾ, ದರ್ಶನ ಮಾಡ್ತೀನಿ ಅಂತ ಹೇಳ್ತೀರಾ, ಅವನ್ ಕರೆದ್ರೆ ಬಂದ್ಬಿಡ್ಬೇಕಲ್ಲ, ಕರೀರಿ ಬರ್ಲಿ ತಗೊಂಡೋಗಿ ನೀವು ಅಂತ ಹೇಳ್ತಾರಂತೆ.
ಹೌದಪ್ಪ ಕರಿತೀನಿ ಅಂತ ಹೇಳಿ ಇವರು ಅಲ್ಲೇ ನಿಂತ್ಕೊಂಡು ಕರೀತಾರಂತೆ. ವಾಡಾ ವಾಡಾ ಎನ್ ಚೆಲ್ವಪಿಳ್ಳೈ ವಾಡಾ ಅಂತ ಕರೀತಾರಂತೆ. ಅಂದ್ರೆ ನನ್ನ ಮುದ್ದು ಮಗನೇ ಬಾರೋ ಬಾರೋ ಅಂತ ಕರೀತಾರಂತೆ. ಕರೆದಾಗ ಅದೇನ್ ಆಶ್ಚರ್ಯವೋ ಪವಾಡ ಅಂತ ಹೇಳ್ಬೇಕು. ಆ ವಿಗ್ರಹ ಒಳಗಡೆ ಇದ್ದಿದ್ದು ಹಾಗೆ ಸ್ವಲ್ಪ ಆಗಿ ನಡ್ಕೊಂಡು ಬಂದು ಇವ್ರ ತೊಡೆಯಲ್ಲಿ ಕುತ್ಕೊಂಡ್ಬಿಡತ್ತಂತೆ. ಮಗು ಅಂತ ಕರೀತಾರೆ, ಬಾರೋ ಮಗ ಮುದ್ದು ಮಗ ಅಂತ ಕರೀತಾರೆ, ಅವನ ಅಪ್ಪನ ಮಡಿಯಲ್ಲಿ ಬಂದು ಕುತ್ಕೊಂಡ್ಬಿಟ್ಟ ಅಂತ ಹೇಳಿ ತುಂಬಾ ಹಾಗೇ ಆಲಿಂಗನ ಮಾಡ್ಕೊಂಡು ಸಿಕ್ಬಿಟ್ಟ ನೀನು ಅಂತ, ನೀನೇ ನಾನು ಹುಡ್ಕೊಂಬಂದಿದ್ದು ನೀನೇ ಅಂತ ಹೇಳಿ ಅದನ್ನ ಅಪ್ಕೊಂಡ್ರಂತೆ. ಮಾಡಿದ್ರು. ಆ ಟೈಮಲ್ಲಿ ಅವಳು ಇರ್ಲಿಲ್ಲ, ಮಗಳು ಇರ್ಲಿಲ್ಲ ಅಂತ. ಅವಳು ಎಂಥ ಮಗಳು ಅಂತ ಹೇಳಿದ್ರೆ ಸುಲ್ತಾನ್ ಮಗಳು. ಆದ್ರೂ ಕೂಡ ಪರಮ ಭಕ್ತಿ ಅವಳಿಗೆ ಈ ಮೂರ್ತಿ ವಿಷಯದಲ್ಲಿ. ಈ ಚೆಲುವನಾರಾಯಣ ರಾಮಪ್ರಿಯ ಅಂತಿದಾರಲ್ಲ, ರಾಮಪ್ರಿಯ ಮೂರ್ತಿ ತುಂಬಾ ಇಷ್ಟ ಅವಳಿಗೆ. ಯಾವಾಗ್ಲೂ ಜೊತೆಲೆ ಬೀರಾಬಾಯಿ ಹೇಗೆ ಕೃಷ್ಣನ್ ಇಟ್ಕೊಂಡಿದ್ಲು ಹಾಗೆ ಇವಳು ಯಾವಾಗ್ಲೂ ಜೊತೆಲೆ ಇಟ್ಕೊಳ್ಳೋದಂತೆ. ಅವಳು ಮಲಗೋವಾಗ್ಲೂ ಅದ್ ಪಕ್ಕದಲ್ಲೇ ಇರ್ಬೇಕದು ಅಂತ. ಅದಕ್ಕೆ ಅಲಂಕಾರ ಮಾಡೋದ್ರ ಜೊತೆ ಮಾತಾಡೋದು ಹೀಗೆಲ್ಲ ಮಾಡ್ತಾ ಇಲ್ಲಂತೆ. ಒಂದು ಕ್ಷಣವೂ ಅದನ್ನ ಬಿಟ್ಟಿರಕ್ಕೆ ಅವಳಿಗೆ ಇಷ್ಟ ಆಗ್ಲಿಲ್ಲ, ಆ ತರಹ ಇದ್ದವಳು. ಆವಾಗ ಇವ್ರಿಗೆ ಡೌಟ್ ಬಂತಂತೆ, ಅಯ್ಯೋ ನಾನು ಈಗ ತಗೊಂಡು ಹೋಗ್ತಾ ಇದ್ದೀನಿ, ತಗೊಂಡು ಹೋದ್ರೆ ಅವಳು ಏನಾದ್ರೂ ಗಲಾಟೆ ಮಾಡಿ ತಂದೆಯನ್ನು ಫೋರ್ಸ್ ಮಾಡಿ ಇಲ್ಲ ತಗೊಂಡು ಹೋಗ್ಬಾರ್ದು ಇಲ್ಲೇ ಇರ್ಬೇಕು ಅಂತ ಹೇಳ್ಬಿಟ್ರೆ ಏನ್ ಮಾಡೋದು, ನನ್ಗೆ ಸಿಕ್ಕಿದ್ದು ಹೋಗುತ್ತಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ತಕ್ಷಣ ಹೊರಟ್ಬಿಡ್ಬೇಕು ಅಂತ ಹೇಳಿ ಹೊರಟೇ ಬಿಡ್ತಾರೆ. ಇವರು ಎತ್ಕೊಂಡು ಹೊರಟ್ಬಿಡ್ತಾರೆ. ಇವ್ರ ಜೊತೆಲಿ ಇವ್ರ ಶಿಷ್ಯಗಳೆಲ್ಲ ಬಂದ್ಬಿಡ್ತಾರೆ. ಆಮೇಲೆ ಅವಳು ಬಂದು ನೋಡ್ತಾಳೆ, ಮಗಳು ಬಂದು ನೋಡ್ತಾಳೆ, ನನ್ನ ಮೂರ್ತಿ ಮಿಸ್ಸಿಂಗು ಇಲ್ಲ. ಅವಳು ತುಂಬಾ ಪರಿತಾಪ ಆಗ್ಬಿಡುತ್ತೆ. ಅಷ್ಟು ಪ್ರೀತಿಯಿಂದ ಇಟ್ಕೊಂಡು ಭಕ್ತಿಯಿಂದ ಇಟ್ಕೊಂಡಿದ್ದವಳು ಆ ಮೂರ್ತಿ ಮಿಸ್ ಆಗೋಯ್ತು ಅಂತ ಹೇಳಿದಾಗ ಅವಳು ಗೊತ್ತಾಯ್ತು. ಈಗ ಇಲ್ಲಿಂದ ದಕ್ಷಿಣ ಭಾರತದಿಂದ ಒಬ್ಬರು ಬಂದು ಸನ್ಯಾಸಿಗಳು ಬಂದ್ರು, ದೊಡ್ಡ ತಂಡದ ಜೊತೆಲಿ ಬಂದು ತಗೊಂಡೋಗ್ಬಿಟ್ರು ಅಂತ ಹೇಳಿದಾಗ ಅವಳು ತಡ್ಕೊಳಕ್ಕೆ ಆಗಿಲ್ಲ. ತುಂಬಾ ಬಿದ್ದು ಅಳ್ತಾಳಂತೆ ಅವಳು. ಹೀಗಾಗೋಯ್ತು ಅಂತ ಹೇಳಿ, ಇಲ್ಲ ನನಗೆ ಬೇಕೇ ಬೇಕು ಅಂತ. ಅದಕ್ಕೋಸ್ಕರ ಏನು ಸಮಾಧಾನ ಮಾಡ್ತಾನೆ ಸುಲ್ತಾನ, ಏನ್ ಮಾಡಿದ್ರು ಸಮಾಧಾನ ಆಗ್ಲಿಲ್ಲ. ಕೊನೆಗೆ ಆಹಾರ ಇಲ್ಲ, ನಿದ್ದೆ ಇಲ್ಲ, ಹಾಗೆ ಒಂದ್ 2 ದಿವಸ ಕಳೀತಾಳವಳು. ಆಮೇಲೆ ಸುಲ್ತಾನ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಸರಿ ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ದೊಡ್ಡ ಸೈನ್ಯವನ್ನ ರೆಡಿ ಮಾಡಿ ಕಳಿಸ್ಬಿಟ್ಟು ಹಿಂದೆ ಹೋಗಿ ಹುಡ್ಕೊಂಡೋಗಿ ಆ ರಾಮಾನುಜರು ಎಲ್ಲಿದ್ದಾರೋ ಅವ್ರನ್ನ ಹುಡುಕಿ ಅವ್ರ ಹತ್ರ ಕೇಳಿ ತಗೊಳ್ಳಿ, ಕೊಡದೆ ಇದ್ರೆ ಬಲವಂತವಾಗಿ ಬಲಾತ್ಕಾರದಿಂದ ಕಿತ್ಕೊಂಡ್ ಬನ್ನಿ, ಅಷ್ಟೇ ಮಗಳು ಬೇಕೇ ಅದು ಅಂತ ಹೇಳ್ತಾನೆ ಅವನು ಸುಲ್ತಾನ. ಅದಕ್ಕೆ ಇವಳು ಏನ್ ಮಾಡ್ತಾಳೆ, ಸೈನ್ಯ ಹೋಗುತ್ತಾ, ಹಾಗೆ ನಾನು ಜೊತೆಲಿ ಹೋಗ್ತೇನೆ ಅಂತ ಹೇಳಿ ಇವಳು ಹೋಗ್ತಾಳೆ. ಬೇಡಮ್ಮ ಅಂದ್ರೆ ಕೇಳಲ್ಲ, ಇವಳು ಹೋಗ್ತಾಳೆ. ಇವಳ ಜೊತೆಯಲ್ಲಿ ಇವಳನ್ನು ಪ್ರೀತಿಸ್ತಾ ಇದ್ದಂತ ಲವರ್ ಒಬ್ಬ ಇದ್ದ, ಕುಬೇರ ಅಂತ ಹೆಸರು. ಅವನು ಸುಲ್ತಾನ ಕುಬೇರ ಅಂತ ಹೇಗೆ ಹೆಸರೋ ಗೊತ್ತಿಲ್ಲ. ಒಟ್ನಲ್ಲಿ ಅವನು ನಾನು ಜೊತೆಲಿ ಬರ್ತೀನಿ ಅಂತ ಹೇಳ್ತಾನಂತೆ. 1 ವರ್ಷನೂ ನೀನ್ ಬರಬೇಡ ಅಂತ ಹೇಳಿ ತಡೆದು ಬಿಟ್ಲು ಅವಳು, ಅವನ್ ಬರ್ಲಿಲ್ಲ ಅಂತ. ಇನ್ನೊಂದು ವರ್ಷನೂ ತಡೆದ್ರು, ಅವನ್ ಕೇಳಲಿಲ್ಲ, ಇಲ್ಲ ಜೊತೆಲಿ ಬರ್ತೀನಿ, ನಿನ್ ಯೋಗಕ್ಷೇಮ ನಾನು ನೋಡ್ಕೋಬೇಕು ಅಂತ ಯಾವಾಗ್ಲೂ ತುಂಬಾ ಅವಳನ್ನ ಇದ್ ಮಾಡ್ತಾ ಇದ್ದಂತೆ, ಮುದ್ರಿಸ್ತಾ ಇದ್ದ. ಹಾಗಾಗಿ ನಿನ್ ಯೋಗಕ್ಷೇಮ ನೋಡ್ಕೋಬೇಕು, ನಾನು ಬಂದೇ ಬರ್ತೀನಿ ಅಂತ ಹೇಳಿ ಹಠ ಹಿಡಿದು ಅವನ ಜೊತೆಲಿ ಬಂದ್ಬಿಟ್ಟ ಅಂತ. ಹೀಗೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರೇನ್ ಮಾಡಿದ್ರು, 2 ದಿವಸ ಮುಂಚೆನೆ ಹೊರಟಿರ್ತಾರಲ್ಲ, ಅದರಿಂದ ತುಂಬಾ ಮುಂದೆ ಹೋಗ್ತಾರೆ. ಕಾಡು ಜಾಗ ಹೋಗ್ತಾ ಇದ್ದಾರೆ. ಮಧ್ಯೆ ಒಂದು ಸ್ಟೇಜ್ ಆದ್ಮೇಲೆ ಸಿಕ್ಲಿಲ್ಲ, ಏನ್ ಮಾಡೋದು ಅಂತ ಹೇಳಿ ವಿಶ್ರಾಂತಿಯಲ್ಲಿ ಎಲ್ಲ ಸೈನ್ಯ ಎಲ್ಲ ವಿಶ್ರಾಂತಿ ತಗೊಂಡ್ಬಿಡುತ್ತೆ. ಇವಳ ಸೈನ್ಯ, ಸುಲ್ತಾನ್ ಸೈನ್ಯ. ಇವಳು ಮೆಲ್ಲಗೆ ನೋಡ್ತಾಳೆ, ಇದೇ ಸಮಯ, ಎಲ್ಲ ನಿದ್ದೆ ಮಾಡ್ತಾ ಇರ್ಲಿ, ನಾನು ಹೊರಟ್ಬಿಡ್ಬೇಕು ಅಂತ ಹೇಳಿ ಎದ್ದು ಹೊರಟ್ಬಿಡ್ತಾಳೆ. ಒಬ್ಳೆ ನಡ್ಕೊಂಡು ಕಾಡುದಾರಿ ಹುಡ್ಕೊಂಡು ಹೋಗ್ಬಿಡ್ತಾಳೆ. ಅದ್ರ ಹಿಂದೆ ಇವನು ಕುಬೇರ ಇದ್ದಲ್ಲ, ಅವನು ಬಿಡ್ಲಿಲ್ಲ, ಅವನು ಹಿಂದೆ ಬರ್ತಾನಂತೆ. ಇವಳು ರಕ್ಷಣೆ ಮಾಡ್ಬೇಕಲ್ಲ ಅವನು, ಅದಕ್ಕೋಸ್ಕರ ಬರ್ತಾನೆ. ಬಂದು ಕೊನೆಗೆ ಏನಾಯ್ತು, ಹೀಗೆ ಹೋಗ್ತಾ ಇರುವಾಗ ಮತ್ತೆ 2 ತಿಂಗಳು ಆಗಿರ್ಬೋದು ಅಂತ ಅನ್ಸತ್ತೆ. ಬಂದು ರಾಮಾನುಜರು ಬಂದು ತಲುಪಿಬಿಟ್ರು, ಯಾದವಾದ್ರಿಂದ ತಲುಪಿಬಿಟ್ರು. ಮೇಲ್ಕೊಂಡು ತಲುಪಿ ಅಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ರು. ಹಬ್ಬ ಸದ್ಯ ಬಂದ್ಬಿಟ್ಟೆ ನಾನು ಅಂತ. ನೋಡಿದ್ರೆ ಕೆಲವೇ ದಿವಸ ಅವಳು ಹಿಂದೆ ಬಂದ್ಬಿಟ್ಲು. ಬಂದು ನೋಡ್ತಾಳೆ, ಅವಳಿಗೆ ಏನೋ ಒಂದು ಆಕರ್ಷಣೆ. ಅವಳಿಗೆ ಜಾಗ ಹೇಗೆ ಗೊತ್ತಾಯ್ತು ಏನೋ ನಮ್ಗೆ ಗೊತ್ತಿಲ್ಲ. ಆ ಮೂರ್ತಿಯ ಒಂದು ಆಕರ್ಷಣೆ, ಅವಳ ಭಕ್ತಿ ಎಲ್ಲ ಸೇರಿ ಅವಳು ಎಳ್ಕೊಂಬಂದ್ಬಿಟ್ಟಿದೆ. ಅಲ್ಲಿವರೆಗೂ ಎಳ್ಕೊಂಬಂದು ಸೀದಾ ಒಳಗ್ ಬಂದ್ಬಿಟ್ಟಿದ್ದಾಳೆ. ಅವಳು ಮುಸಲ್ಮಾನವಳು, ಅವಳು ಒಳಗಡೆ ಬಿಡ್ಬೇಕು ಬಿಡಬಾರ್ದು ಅದೆಲ್ಲ ಯಾವ ರೂಲು ಅಲ್ಲಿ ಅಪ್ಲೈ ಆಗ್ಲಿಲ್ಲ. ಅವಳು ಬರ್ತಾಳೆ ಒಳ್ಳೆ, ಯಾರು ತಡಿ ಇಲ್ಲ, ಸೀದಾ ಹೋಗ್ತಾಳೆ. ನೋಡ್ಬಿಟ್ಟು ಆ ಮೂರ್ತಿ ನೋಡ್ಬಿಟ್ಟು ಹಾಗೇ ಗಟ್ಟಿಯೇ ಹಿಡ್ಕೊಂಡ್ಬಿಟ್ಟು ಆಲಿಂಗನ ಮಾಡ್ಬಿಟ್ಟು ಅಲ್ಲ ಪಾದದಲ್ಲಿ ಬಿದ್ದು ಬಿಡ್ತಾಳಂತೆ. ಬಿದ್ದು ಒಂದು ಕ್ಷಣ ಹಾಗೆ ಐಕ್ಯವಾಗ್ಬಿಡ್ತಾಳೆ ಅವಳು. ಹಿಂದೆ ತಿರುಪಾಣಾಳ್ವಾರ್ ಹೇಗೆ
ರಂಗನಾಥನ ದರ್ಶನ ಮಾಡ್ಕೊಂಡು ಹಾಗೇ ಐಕ್ಯವಾಗ್ಬಿಟ್ರು ಅವ್ರ ಪಾದದಲ್ಲಿ. ಹಾಗೆ ಆಂಡಾಳ್ ದೇವಿ ಹೇಗೆ ಐಕ್ಯವಾದ್ಲು ಹಾಗೆ ಇವಳು ಕೂಡ ಐಕ್ಯವಾಗ್ಬಿಟ್ಲು ಅಂತ ಹೇಳ್ತೀನಿ. ಅವಾಗ ರಾಮಾನುಜರಿಗೆ ಗೊತ್ತಾಗತ್ತೆ ಎಂಥ ಭಕ್ತ ಇವಳು ಅಂತ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ನಿಜವಾದ ಭಕ್ತ ಇವಳು ಐಕ್ಯವಾಗಿದ್ರಿಂದ ಇವಳ ಮೂರ್ತಿಯನ್ನ ಒಂದು ಮಾಡಿ ಕೃತಿಯನ್ನ ಅಲ್ಲೇ ಅವ್ರ ಪಾದ ಭಗವಂತನ ಉತ್ಸವ ಮೂರ್ತಿ ಪಕ್ಕದಲ್ಲೇ ಅದನ್ನು ಕೂಡ ವಿಜಯ ಮಾಡಿಸಿ ಪೂಜೆ ಅವಳಿಗೂ ಆಗತ್ತೆ, ಸೇರಿ ಆಗತ್ತೆ ಭಕ್ತೆಗೆ ಅಂತ ಹೇಳಿ ಈಗಲೂ ನೋಡ್ತೀವಿ. ಅಂತ ಬಿ ಲಾಚಿಮಾರ್ ಅಂತ ಅವಳ ಹೆಸರು, ಒರಿಜಿನಲ್ ಹೆಸರು. ಇವರನ್ನು ಸ್ವಲ್ಪ ಬದಲಾವಣೆ ಮಾಡಿ ಬಿ ನಾಚಿಯಾರ್ ಅಂತ ಮಾಡ್ತಾರೆ. ನಾಚಿಯಾರ್ ದೇವಿ ಅನ್ನೋ ಅರ್ಥದಲ್ಲಿ ಬಿ ಅಂತ ಹಾಗೆ ಇದೆ ಗೊತ್ತಾಗಲಿ ಅವಳು ಅಂತ. ಹಾಗೆ ಬಿ ನಾಚಿಯಾರ್ ಅಂತ ಮಾಡಿ ಈಗಲೂ ಕೂಡ ಆ ಮೂರ್ತಿ ಹತ್ತಿರದಲ್ಲೇ ಬಿ ನಾಚಿಯಾರ್ ಇದ್ದಾರೆ. ಎಲ್ಲರೂ ಕೂಡ ದರ್ಶನ ಮಾಡಬಹುದು, ನಮಸ್ಕಾರ ಮಾಡಬಹುದು ಎಂಬುದಾಗಿ. ಹಾಗೆ ಮೂಲ ಮೂರ್ತಿ ಆಯಿತು, ಉತ್ಸವ ಮೂರ್ತಿ ಆಯಿತು. ಅವರು ಪ್ರತಿಷ್ಠೆ ಮಾಡಿ ಅಲ್ಲೇ ತಂಗಿರ್ತಾರೆ, ಬಹಳ ಕಾಲ ತಂಗಿರ್ತಾರೆ ಮೇಲ್ಕೋಟೆಯಲ್ಲಿ. ಮೇಲ್ಕೋಟೆ ಅನ್ನೋ ಒಂದು ಹೆಸರು ಉಂಟು ಇದಕ್ಕೆ ಅಂತ, ಆಮೇಲೆ ಬಂದ ಹೆಸರದು. ಹಾಗೆ ಬಂದಾಗ ಸುಮಾರು 14 ವರ್ಷಗಳ ಕಾಲ ಈ ಪ್ರಾಂತ್ಯದಲ್ಲಿ ಅವರಿದ್ರು ಅನ್ನೋದನ್ನು ಕೇಳ್ತೀವಿ. ಬೇರೆ ಬೇರೆ ವರ್ಷನ್ಸ್ ಇದೆ. 28 ವರ್ಷ ಅಂತ ಹೇಳೋ ಒಂದು ವರ್ಷನೂ ಇದೆ, 28 ವರ್ಷ ಇದ್ರು ಅಂತ. 14 ಮಿನಿಮಮ್ ಅನ್ನೋದು ಗೊತ್ತಾಗುತ್ತೆ. 14 ವರ್ಷ ಅಲ್ಲಿದ್ರು. ಎಲ್ಲ ತೊಂಡನೂರು, ಸಾಲಿಗ್ರಾಮ, ತೊಂಡನೂರು, ಮೇಲ್ಕೋಟೆ ಎಲ್ಲ ಸೇರಿ ಮೇಲ್ಕೋಟೆ ಪ್ರಧಾನವಾಗಿ ಆಮೇಲೆ ಅವರು ಇದ್ದಿದ್ದು. ಆಮೇಲೆ ದೇವಾಲಯದಲ್ಲಿ ಹೇಗೆ ಏನೇನು ಮಾಡಬೇಕು ಅನ್ನೋ ಒಂದು ಆಗಮೋಕ್ತವಾಗಿ ಹೇಗೆ ಮಾಡಬೇಕು ಅಂತ ಪಾಂಚರಾತ್ರ ಆಗಮನ ಫಾಲೋ ಮಾಡಿ ಅಂತ ಹೇಳಿ ಅದನ್ನು ಮಾಡಿದ್ರು. ಅದಕ್ಕೆ ಬೇಕಾಗಿರೋ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನೇನಿದೆಯೋ ಅದನ್ನೂ ಕೂಡ ಇವರು ಮಾಡಿದ್ರು ಅಂತ. ಅದ್ರ ಬಗ್ಗೆ ಎಲ್ಲ ಮುಂದಿನ ಪಾಠದಲ್ಲಿ ಸ್ವಲ್ಪ ಹೇಳೋಣ. ಎಲ್ಲ ಕಡೆಯೂ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಜ್ಞಾಪಿಸ್ಕೊಟ್ಟ ಇವತ್ತಿನ ಪಾಠವನ್ನ ಭಗವತರ್ಪಣ ಮಾಡೋಣ. ಶ್ರೀರಂಗಮಂಗಳ ನಿಧಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲಶಿಖರೋಜ್ವಲಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ. ಗಂಗಾರ್ಪಣಮಸ್ತು.